ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ಏಪ್ರಿಲ್ 2024 ಗುರುವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ದಶಮಿ ತಿಥಿ, ಆಶ್ಲೇಷ ನಕ್ಷತ್ರ, ಗಂಡಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ ಬುಧನ ನಕ್ಷತ್ರದಲ್ಲೇ ಇರತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 10 ಗಂಟೆ 14 ನಿಮಿಷದಿಂದ 11 ಗಂಟೆ 4 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 3 ಗಂಟೆ 13 ನಿಮಿಷದಿಂದ ಸಂಜೆ 4 ಗಂಟೆ 3 ನಿಮಿಷದವರೆಗೂ ಇರತಕ್ಕಂಥ ಮುಹೂರ್ತಗಳು ಸ್ವಲ್ಪ ಕಂಟಕ, ತೊಂದರೆ, ಒದ್ದಾಟ. ಈ ಸಮಯದಲ್ಲಿ ವ್ಯವಹಾರ, ವ್ಯಾಪಾರ, ಮಾತುಕತೆ, ಶುಭ ಮಾತುಗಳು ಸ್ವಲ್ಪ ನೋಡಿಕೊಂಡು ಮಾಡಬೇಡಿ. ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎರಡೂ ಇದೆ. ಒಂದು ನಾಣ್ಯಕ್ಕೆ ಎರಡು ಮುಖ. ಒಳ್ಳೆಯದೇ ನಡಿಬೇಕು. ಭಗವಂತ ಹೇಗೆ ಅಂದರೆ, ಅವನು ಯಾರು ಬಹುದೊಡ್ಡ ಪಂಡಿತೋತ್ತಮ, ಅಬ್ಬಬ್ಬಬ್ಬ, ವಿದ್ವತ್ತಂತೆ, ಜ್ಞಾನ ಅಂತೆ, ಜ್ಯೋತಿಷಿ ಅಂತೆ, ಗುರುಗಳ ಪರಿಚಯ ಅಂತೆ. ಅಯ್ಯೋ ಪಾಪ ಸಾಮಾನ್ಯ ಅಂತೆ, ಅವನಿಗೇನೂ ಗೊತ್ತಿಲ್ಲ ಅಂತೆ. ನನ್ನನ್ನೂ ಬಿಡೋಲ್ಲ. ಯಾರಿಗೇನು ಕೊಡಬೇಕು ಅಂತ ಮೊದಲೇ ನಿರ್ಧಾರ ಆಗಿರುತ್ತೆ. ಅದು ಒಳ್ಳೆಯದಿರಬಹುದು, ಕೆಟ್ಟದ್ದಿರಬಹುದು. ಕೆಲವರಿಗೆ ಜೀವನ ಪರ್ಯಂತ ಒಳ್ಳೇದು ಕೊಟ್ಟು ಕಟ್ಟ ಕಡೆಯ ಕಾಲದಲ್ಲಿ ಕೆಟ್ಟದ್ದು ಕೊಟ್ಬಿಡ್ತಾನೆ. ಕೆಲವರಿಗೆ ಜೀವನ ಪರ್ಯಂತ ಕೆಟ್ಟದ್ದು ಕೊಟ್ಟು ಕಟ್ಟ ಕಡೆಯ ಕಾಲದಲ್ಲಿ ಒಳ್ಳೇದು ಕೊಟ್ಬಿಡ್ತಾನೆ. ಕೆಲವರಿಗೆ ಒಳ್ಳೆಯದೇ ಇದ್ದು ಕೆಟ್ಟ ಮಕ್ಕಳು, ಕೆಟ್ಟ ಪರಿಸರ, ಕೆಟ್ಟ ಕುಟುಂಬ. ಕೆಲವರಿಗೆ ಜೀವನ ಪರ್ಯಂತ ಕೆಟ್ಟದಿದ್ದು ಸುತ್ತಮುತ್ತ ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು, ಒಳ್ಳೆ ಪರಿಸರ, ಒಳ್ಳೆ ಮಾತು, ಒಳ್ಳೆ ವ್ಯಕ್ತಿತ್ವ, ಈ ಥರದನ್ನು ತುಂಬಿಸ್ತಕ್ಕಂಥ ವಿಶೇಷತೆ ಇರತಕ್ಕಂಥದ್ದು ಇರುತ್ತೆ. ಗಮನಿಸಿ ನೋಡಿ. ನೀವು ಬೇಕಾದರೆ ನೀವು ಖಂಡಿತ ತುಂಬ ಜನ ಕಮೆಂಟ್ಸ್ ಎಲ್ಲ ಹಾಕ್ತೀರಿ, ನಿಜಾನೇ ಗುರುಗಳ. ಎಲ್ಲರಿಗೂ ಪೂರ್ಣ ಒಳ್ಳೆಯದು ಇಲ್ಲ. ರಾಮಚಂದ್ರರಿಗೆ ಇಲ್ಲ, ಶ್ರೀಕೃಷ್ಣ ಪರಮಾತ್ಮರಿಗಿಲ್ಲ, ಪರಶುರಾಮನಿಗಿಲ್ಲ, ವ್ಯಾಸರಿಗಿಲ್ಲ, ವಸಿಷ್ಠರಿಗಿಲ್ಲ, ವಿಶ್ವಾಮಿತ್ರರಿಗಿಲ್ಲ. ನಾವೆಲ್ಲ ಯಾವರು? ನಾವೆಲ್ಲ ಒಂದು ರೀತಿ ಜೋಳಿಗೆ ದಾಸೆಯರು. ಯಾರನ್ನು ಪರಿಪೂರ್ಣತೆ ಅನ್ನತಕ್ಕಂಥದ್ದು ಕೊಡೋದಿಲ್ಲ. ಮೇ ಬಿ ನಿಜವೇ. ನಾನು ನಿಮ್ಮಿಂದ ಕೂಡ ಮುಚ್ಚಿಡೋದೇನು, ಇವತ್ತು ಆಶ್ಲೇಷ ನಕ್ಷತ್ರ, ಸರ್ಪ ನಕ್ಷತ್ರ. ವಿಶೇಷವಾಗಿ ಒಂದಷ್ಟು ಫಲಜ್ಯೋತಿಷ್ಯ ಕೊಟ್ಟಿರಬಹುದು. ಮಂತ್ರಗಳ ಉವಾಚದಲ್ಲಿ ಮೊದಲೇ ಗುರುಗಳು ಹೇಳಿಬಿಟ್ಟಿದ್ರು, ನಿನಗಿರೋದು ಇಷ್ಟೇ ಹಲ್ಲುಗಳು ಕಣೋ, 30 ಹಲ್ಲುಗಳು. ಅದರಿಂದ ಮಂತ್ರಗಳನ್ನು ಹೇಳಬಾರದು, ತಪ್ಪಾಗುತ್ತೆ. ಹೌದೇನೋ, ಸರಿ ಆಯಿತು ಅಂತ ಸುಮ್ಮನೆ. ನೋಡಿದ್ರೆ 4 ಹಲ್ಲು ಬಂದ್ಬಿಡ್ತು. ಓಹೋ ಅದ್ಭುತ ಅಂದರೆ 4 ಹಲ್ಲು ಒಡೆದೋಗಿ 2 ಹಲ್ಲು ಒಡೆದು ಕೂತಿದೆ. ನನಗೊಚ್ಚು ಮಂತ್ರಗಳು ಕಲಿಬೇಕು, ಮಂತ್ರಗಳ ದೀಕ್ಷೆ ಪಡಿಬೇಕು, ಆ ಮಂತ್ರಗಳ ಅನುಷ್ಠಾನದಿಂದ ಅಂದುಕೊಂಡಿದ್ದು ಮಾಡಬೇಕು. ಅದಕ್ಕೆ ತುಂಬ ಸರಳ ಸುಲಭ ಇರತಕ್ಕಂಥ ಮಂತ್ರಗಳನ್ನು ನಿಮಗೆ ಹೇಳ್ಕೊಡ್ತಿರ್ತೇನೆ ವಿನಃ ತುಂಬ ಕ್ಲಿಷ್ಟಕರವಾಗಿರ್ತಕ್ಕಂಥ ಮಂತ್ರಗಳು, ಜಪಾನುಷ್ಠಾನಗಳನ್ನು ಹೇಳ್ಕೊಡಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ಕೊಟ್ಟಿರ್ತಾನೆ. ಖಂಡಿತ ನನ್ನ ಪರಮ ಪೂಜ್ಯ ಗುರುಗಳು ವಿಶೇಷ ವಿದ್ವಾಂಸರು, ಆದರೆ ತಂದೆ ಜೊತೆಲೇ ಇರಲಿಲ್ಲ. ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ವಿದ್ಯೆ, ಒಳ್ಳೆ ಕೆಲಸ. ಆದರೆ ತಂದೆ ತಾಯಿ ಜೊತೆಯಲ್ಲಿ ಇರಲು ಜೀವನ ಪರ್ಯಂತ ಬಿಡಲಿಲ್ಲ. ಭಗವಂತ ಹಾಗೆ ಒಂದು ತಕ್ಕಡಿಯನ್ನ ಮೇಲೆ ಕಚ್ಚಿದ್ರೆ ಒಂದು ತಕ್ಕಡಿಯನ್ನ ಕೆಳಗಡೆ ಇಳಿಸಿರ್ತಾನೆ. ನಾವು ಗಮನಿಸೋದೇ ಇಲ್ಲ. ನಾವು ಗಮನಿಸಬೇಕಾಗಿರೋದೇ ನಮ್ಮ ಭಾರ. ಒಳ್ಳೇದೊಂದು ಕೊಟ್ಟಿರ್ತಾನೆ. ಮೇಲೆ ಕತ್ತಿರೋದು ಯಾಕೆ ನೋಡಬೇಕು? ಕಳ್ಕೊಂಡಿರೋದು ಯಾಕೆ ನೋಡಬೇಕು? ಪಡ್ಕೊಂಡಿರೋದು ನೋಡಬೇಕು. ಏನೂ ಕೊಟ್ಟಿಲ್ಲ, ಆರೋಗ್ಯ ಕೊಟ್ಟಿರ್ತಾನೆ, ದುಡ್ಡು ಕೊಟ್ಟಿಲ್ಲ, ಆಸ್ತಿ ಕೊಟ್ಟಿಲ್ಲ, ಅಂತಸ್ತು ಕೊಟ್ಟಿಲ್ಲ, ಒಳ್ಳೆ ಸಂಗಾತಿ ಕೊಟ್ಟಿರ್ತಾನೆ, ಒಳ್ಳೆ ಮನಸ್ಸು ಕೊಟ್ಟಿರ್ತಾನೆ. ನಾವು ಗಮನಿಸಲ್ಲ ಮಕ್ಕಳೇ. ನಮಗೇ ಅಂತ ಒಂದು ವಿಶೇಷತೆ ಕೊಟ್ಟಿರ್ತಾನೆ.
ಮೇ ಬಿ ನೀವು ಪುಳಿಯೋಗರೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಪಕ್ಕದಲ್ಲಿ ಯಾರೋ ಪಲಾವ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಯಾಕೆ ಕೊರಗ್ತೀರಿ? ಜಾಮೂನ್ ಮಾಡಿ ತುಂಬ, ಅರೆ ಪರವಾಗಿಲ್ಲ 10 ಪ್ಯಾಕೆಟ್ ಮಾಡ್ತೀರಿ, ಪುಳಿಯೋಗರೆ ಅದ್ಭುತವಾಗಿದೆ, ತಿಂದು ಹೋದವರೆಲ್ಲ ತೃಪ್ತಿಯಿಂದ ತಂದೆ ಥರ ಇದೆ ಸಾರ್, ಪ್ರಸಾದ ವಿಶೇಷವಾಗಿದೆ ಅನ್ನತಕ್ಕಂಥ ಭಾವಾರ್ಥ ಇದೆಯಲ್ಲ, ಅದು ತುಂಬಿಸೋ ಒಂದು ತೃಪ್ತಿ ಬೇರೆ ಅನ್ನತಕ್ಕಂಥದ್ದು. ನಿಮಗೆ ಅಂತ ಒಂದು ಅವಗಾಹನೆಯ ಶಕ್ತಿ ಕೊಟ್ಟಿರ್ತಾನೆ, ಅದುವೇ ಆಶ್ಲೇಷ ನಕ್ಷತ್ರ. ಅದಕ್ಕೂ ಮೊದಲು ಇವತ್ತು ನನ್ನ ಗಂಗಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ವಾರ್ಷಿಕೋತ್ಸವದ ವಿಶೇಷತೆ ಇದೆ. ಎಲ್ಲರೂ ಬನ್ನಿ, ಅದರ ಬಗ್ಗೆ ಹೇಳ್ತಲೇ ಇದ್ದೇನೆ. ಇವತ್ತಿದೆ ಬೆಳಗ್ಗೆ ಒಂದು ವಿಶೇಷವಾಗಿ ಪೂಜೆ ಪ್ರಸಾದದ ವ್ಯವಸ್ಥೆಗಳಿದೆ. ಪುನರ್ ಪ್ರತಿಷ್ಠಾಪನೆ ನನ್ನ ಜ್ಞಾನದೇವಿ. ಏನಾದರೂ ರವಿ ಮಾತಾಡ್ತಾನೆ, ರವಿ ಇದ್ದಾನೆ, ಯಾವಾಗಲೂ ಹೇಳ್ತಿರ್ತಾನೆ. ನೀವು ನನ್ನ ಸಂಸ್ಥೆಗೆ ಬಂದಾಗ ಮೊದಲು ನನ್ನ ಸಂಸ್ಥೆಯ ಸಿಬ್ಬಂದಿಗಳು ನಿಮ್ಗೆ ಹೇಳೋದೆ, ಹೋಗಿ ಗಂಗಮ್ಮನ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ನನ್ನ ಆತ್ಮ ಅಲ್ಲಿದೆ, ನನ್ನ ಶಕ್ತಿ ಆ ತಾಯಿಯ ಕಡೆ ಇದೆ. ಆಯಿತು ಅಂದರೆ ತುಂಬ ದಿನಗಳಿಂದ ಕಾಯ್ತಿರೋರು, ನಿಮ್ಮ ಕೋರಿಕೆ ಸಂಕಲ್ಪ ದೇವಿ, ಏನಾದರೂ ಸಂಕಲ್ಪ ಮಾಡ್ಕೊಂಡು ಕಾಯಿ ಒಡೆದು ಹೋದರೆ ಕಾರ್ಯ ಆಗುತ್ತೆ. ಧರ್ಮ ನಿಮ್ಮ ಪರವಾಗಿದ್ದರೆ, ನ್ಯಾಯ ನಿಮ್ಮ ಪರವಾಗಿದ್ದರೆ, ಕೋರ್ಟಿನಲ್ಲಿ ಸಮಸ್ಯೆ ಆಗಿದೆ, ನೀವು ನಂಬೋಲ್ಲ. ಮೊನ್ನೆ ಒಂದು ವಿಚಿತ್ರ, ನನ್ನ ಗಂಗಮ್ಮ ಕ್ಷೇತ್ರದ್ದು ಏನೋ ನನ್ನ ಕರ್ಮಕ್ಕೆ ತಕ್ಕಂತೆ ಕೆಲವೊಂದು ಸೇವೆಗಳು ಮಾಡಲಿಕ್ಕಾಗಲಿಲ್ಲ, ಕೊರಗಿತ್ತು. ಬಂದರು ದೇವಸ್ಥಾನದ ದೊಡ್ಡ ಪದಾಧಿಕಾರಿಗಳು. ಹೀಗೆ ಮಾತಾಡ್ತಾ, ಗುರುಗಳೇ ವಾರ್ಷಿಕೋತ್ಸವ ಗೊತ್ತಿದೆಪ್ಪ, ಆಲ್ರೆಡಿ ಪೋಸ್ಟರ್ ಕಳಿಸ್ಬಿಟ್ಟಿದ್ದಾರೆ, ಹೇಳಿದ್ದಾನೆ ಅಂತ ಹೇಳಿಬಿಟ್ಟು ನನ್ನ ಬಾಯಿಂದ ಬಂತು, ಏನೋ ಒಂದು ಸೇವೆ ಕೊಡ್ತೇನೆ ಅಂತ. ಸರಿ ಆಯಿತು ಅಂತ ಅವ್ರು ಹೋದರು. ಮನೆಗೆ ಬಂದೆ. ಸ್ವಲ್ಪ ದುಡ್ಡನ್ನ ಇಕ್ಕಟ್ಟು ಮನೇಲಿ ಇದಾರಲ್ವ ಮಕ್ಕಳು, ಕಾಲೇಜು, ಇನ್ನೊಂದು ಅಡ್ಮಿಷನ್, ಇಂಜಿನಿಯರಿಂಗ್ ಏನೇನೋ ಮಾಡಿ ಇಟ್ಕೊಂಡಿದ್ದಾರೆ, ಅವ್ರಿಗೆ ಬೇಕೀಗ. ಸರಿ ಆಯಿತು, ದೈವಿಚ್ಛೆ. ಅಮ್ಮನಿಗೆ ಗೊತ್ತಿಲ್ವಾ ನಾನು ಯಾರಿದ್ದೆ, ಹೇಗಿದ್ದೆ, ಎಲ್ಲಿದ್ದೆ ಅನ್ನತಕ್ಕಂಥದ್ದು. ಯಾರ್ದೋ ಮನೆಯಲ್ಲಿ ತಂಗಳನ್ನ ತಿಂದ್ಕೊಂಡು ಬೆಳೆದವನು ನಾನು. ಇಲ್ಲ, ತಾಯಿ ಬಿಸಿ ಅನ್ನನೇ ಇಟ್ಟಿದ್ದು ದಾಕ್ಷಾಯಣಮ್ಮ, ತಪ್ಪಾಗುತ್ತೆ. ಅನ್ನ ತಿಂದ ಬಾಯಿಲ್ಲ ಮಾತು ಹೇಳಬಾರ್ದು. ಮಕ್ಳಿಗೆ ಇಡ್ತಿದ್ರೋ ಇಲ್ವೋ, ಯಜಮಾನ್ರಿಗೆ ಇಡ್ತಿದ್ರೋ ಇಲ್ವೋ, ನಾನು ಈ ಹೊಟ್ಟೆ ಬಕಾಸುರ, ಬಡತನಕ್ಕೆ ಕಸಿವೆ ಜಾಸ್ತಿ ಅಂತೆ. ಆ ತಾಯಿ ತಿನ್ನೋ 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 ಅಂತ ನೀವು ನಂಬೋಲ್ಲ. ಅವ್ರ ಮನೇಲಿ ಏನೇನೋ ವೈಶಿಷ್ಟ್ಯಗಳಿರೋ ಅಡುಗೆ ಮಾಡೋರು, ಎಲ್ರಿಗೂ ಹೊಟ್ಟೆ ಉರಿ, ಎಲ್ಲ ಬಂದು ಊಟ ಇಟ್ಟರೆ ನೋಡೋರು. ಅದಕ್ಕೇನು ಮಾಡೋದು ತಾಯಿ ಜೀವ ಅಂದರೆ, ಅನ್ನದ ಒಳಗಡೆ ಎಲ್ಲ ಬಚ್ಚಿಟ್ಬಿಟ್ಟು ಬರೀ ಅನ್ನ ಮಾತ್ರ ಮೇಲೆ ಹಾಕಿ ಸಾಂಬಾರು, ತಿಳಿ ಸಾಂಬಾರು. ನಾನು ಹಿಂಗಂತ ಅಂತ ಇದ್ರೆ ಸಿಗೋದು ಕಾಯಿಗಳು, ತರಕಾರಿಗಳು, ಇನ್ನೊಂದು ಅಂತ. ನನಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತಿರ್ತಾನೆ, ಊಟಕ್ಕೆ ಮಡಿ ಇಲ್ಲ ಅಂತ ಹೇಳ್ತಿರ್ತಾನೆ, ದೇಹಕ್ಕೆ ಮಡಿ ಇಲ್ಲ, ಊಟಕ್ಕೆ ನಾಚಿಕೆ ಇಲ್ಲ, ಹೊಟ್ಟೆಗೆ ನಾಚಿಕೆ ಇಲ್ಲ. ಏನು ಸಿಗುತ್ತೋ ಆ ಸಮಯಕ್ಕೆ ಅದೇ ಮಹಾಪ್ರಸಾದ. ತಾಯಿ ಮಹಾಪ್ರಸಾದ ಎಲ್ಲ, ವಿಶೇಷ ಪ್ರಸಾದಗಳೇ ಕೊಟ್ಟಿದ್ದಾರೆ, ತಿಂದಿದ್ದೇನೆ. ಅಮ್ಮನೇ. ನನ್ನ ಅಮ್ಮನ ಕೈಯಲ್ಲಿ ಇಡ್ಲಿಕ್ಕಾಗಲಿಲ್ಲ ಅಂತ ದೇವರು ಅವ್ರ ಮನೆ ತಲುಪಿಸ್ದ, ಅವ್ರ ಮನೆ ಸೇರಿಸ್ದ. ಅದೊಂದು ವಿಶೇಷ ಸಮಯ. ತಿಂದನ್ನ, ತಿಂದ ಪೆಟ್ಟು, ಕಲಿತುಕೊಂಡ ಪಾಠಗಳು ತುಂಬ ಇದೆ. ಇರಲಿ, ಗುರುಗಳು, ಗುರುಪತ್ನಿ ಎಲ್ಲೋ ಇದ್ದವನು, ಹೊಟ್ಟೆಗೆ ನಾಚಿಕೆ ಇಲ್ಲ ಮಕ್ಕಳೇ. ತುಂಬ ಜನ ಮಾತಾಡ್ತಾರೆ, ಇದು ವೆಜ್ಜು, ನಾನ್ ವೆಜ್ಜು, ಇನ್ನೊಂದು. ನಿಮ್ಮ ಊಟಕ್ಕೆ ನಿಜವಾಗ್ಲೂ ಹೇಳ್ತಾನೆ, ಇವತ್ತು ಎಷ್ಟೋ ಹೋಟೆಲ್ಸ್ಗೆ ಹೋಗ್ತೀರಲ್ವ, ಅಡುಗೆ ಮಾಡಿ ಬಡಿಸುವ ನಿಜವಾಗಲೂ ಅಥವಾ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಂತ ನೋಡ್ತೀರಾ. ಆದರೆ ಹೊರಗಡೆ ಬಂದು ದೇವ್ರ ವಿಚಾರದಲ್ಲಿ ಮಾತಾಡ್ತೇವೆ, ಈ ದೇವ್ರು ನಾನ್ ವೆಜ್ ತಿಂತಿದ್ನಂತೆ, ನನ್ನ ರಾಮ ನಾನ್ ವೆಜ್ ತಿಂತಿದ್ದ ಅಂತ. ತುಂಬ ತಿಳಿದವರು ಹೋಟ್ಲ್ಗೆ ಹೋಗಿ ಊಟ ಮಾಡಲ್ಲ. ಯಾಕಂದ್ರೆ ಗೊತ್ತಾ, ಒಂದು ಪುಟ್ಟ ನಿಯಮ, ತುಂಬಾ ನಿಯಮಗಳು ಬ್ರೇಕ್ ಆಗುತ್ತೆ. ಪಾಪ ಅದು ಉದರ ನಿಮಿತ್ತಂ ಬಹುಕೃತ ವೇಷಮಂದ, ಅವ್ರು ಮಾಡಲೇಬೇಕು. ಶುಚಿ, ರುಚಿ, ಸಿದ್ಧತೆ, ಬದ್ಧತೆ, ನೀಟು, ಕ್ಲೀನು, ಇನ್ನೊಂದು ಅಂತ. ಆದರೆ ಅನ್ನಪೂರ್ಣೇಶ್ವರಿಯನ್ನ ಊಟ ಮಾಡುವಾಗ ನಾವು ಕಾಲಲ್ಲಿ ಚಪ್ಪಲಿ ಹಾಕಿರಬಾರ್ದು, ಮೊದಲನೇ ರೂಲು. ನಾನು ಇವತ್ತಿಗೂ ಹೋಟ್ಲಿಗೆ ಹೋದರೆ ಕಾಲಲ್ಲಿ ಸ್ಲಿಪ್ಪರ್ ತೆಗೆದು ಈ ಥರ ಚಪ್ಪಾಳೆ ಹಾಕ್ಕೊಂಡು ಚೇರಲ್ಲೇ ಕುಳಿತುಕೊಳ್ಳೋ ಅಭ್ಯಾಸ ಇದೆ. ನಾನು ಕುತ್ಕೋತೇನೆ, ನಿಮಗೆ ಬರೋಲ್ಲ, ಇರಲಿ. ಹಾಗೆ ಬಡಿಸುವವನು ಕೂಡ ಕಾಲಿನಲ್ಲಿ ಚಪ್ಪಲಿ ಇರಬಾರದು. ಚಪ್ಪಲಿ ಧರಿಸ್ಕೊಂಡು ಯಾವತ್ತಾದರೂ ನಮ್ಮ ತಾಯಿ ಊಟ ಇಟ್ಟಿರೋದು ನೋಡಿದ್ದೀರಾ? ನಿಮ್ಮಮ್ಮ ಊಟ ಇಟ್ಟಿರೋದು, ನಿಮ್ಮ ಧರ್ಮಪತ್ನಿ, ನಿಮ್ಮ ಅಕ್ಕ, ನಿಮ್ಮ ಅತ್ತಿಗೆ? ಖಂಡಿತ ಇಲ್ಲ. ನೋಡಿ, ಮನೇಲಿ ಬಂದು ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಏನಕ್ಕೂ ಒಂದು ಬಾಕ್ಸ್, ನನ್ನಲ್ಲಿ ಒಂದು ಅಭ್ಯಾಸ ಇದೆ,
ಯಾವಾಗಲಾದರೂ ಸ್ವಲ್ಪ ದುಡ್ಡು ಅದು ಇದು ಇತ್ತು ಅಂದರೆ ಅಚ್ಚಲ್ಲೇ ದುಡ್ಡು ಈ ಥರ ತೆಗೆದು ಎಲ್ಲೆಲ್ಲೋ ಇಟ್ಟಿರ್ತೇನೆ. ತೆಗೆದೆ, ಸ್ವಲ್ಪ ಇತ್ತು, ತೆಗೆದು ನನ್ನ ಧರ್ಮಪತ್ನಿ ಕೊಟ್ಬಿಟ್ಟು, ಅಮ್ಮನವ್ರಿಗಮ್ಮ ವಿಶೇಷ ಪೂಜೆ ಇದೆಮ್ಮ, ಒಂದು ಸ್ವಲ್ಪ ಅಕ್ಕಿ ಬೆಲ್ಲ ಏನೇನಾಗುತ್ತೋ ನೋಡಿ ಅಂತ. ರೀ, ನಿಮಗೆ ಗೊತ್ತಿದೆಯಾ, ನಮಗೆ ಬಾಡಿಗೆಗಿದ್ರಲ್ಲ, ಹೇಳ್ದಕ್ಕೆಲ್ಲ ಬಿಟ್ಟು ಹೋಗಿದ್ದ ಅಲ್ವಾ, ಒಂದು 5-6 ತಿಂಗಳು ಬಾಡಿಗೆ ಕೊಟ್ಟಿರಲಿಲ್ವಲ್ಲ, ಬಂದು ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. ನನಗೆ ಆಶ್ಚರ್ಯ, ಪರಮ ಆಶ್ಚರ್ಯ. ಅಮ್ಮ ಗಂಗಮ್ಮ, ನಾನು ನಿನ್ನ ಪೂರ್ಣವಾಗಿ ಸೇವೆ ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ, ಆದರೂ ಮಾತು ಕೊಟ್ಟಿದ್ದೀನಲ್ಲ ಅಂದರೆ ಆ ಕ್ಷಣದಲ್ಲೇ ನಡೆಸಿದೆ. ಯದ್ಭಾವಂ ತದ್ಭವತಿ, ಇಷ್ಟೇ ಹೇಳಬಲ್ಲೆ ಮಕ್ಕಳೇ. ನನಗೆ ನಡೆಸಿದೆ ನನ್ನ ಗಂಗಮ್ಮ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ ಸತ್ಯವತಿ ದೇವಿ, ನಾನು ನೋಡಿರುವ ಬಹುದೊಡ್ಡ ಸತ್ಯ ಅನ್ನೋದು ನನ್ನ ಗಂಗಮ್ಮನಲ್ಲಿ ನನಗೆ ಸದಾ ನಡೆದಿದೆ. ಸ್ವಾರ್ಥಿ ನಾನು. ನನ್ನ ಗಂಗಮ್ಮನ ಕ್ಷೇತ್ರಕ್ಕೆ ಬಂದುಬಿಟ್ರೆ ನನಗೆ ಬೇಕು ಆ ಕ್ಷೇತ್ರ ಅನಿಸುತ್ತೆ. ನನಗೇ ಬೇಕು, ನಾನೇ ನೋಡ್ಕೋಬೇಕು, ನಾನೇ ಹೇಳಬೇಕು, ನನಗೇ ಪೂಜೆ ಸಿಗಬೇಕು, ನನಗೇ ಪ್ರಸಾದ ಸಿಗಬೇಕು, ನನ್ನವರಿಗೆ ಸಿಗಬೇಕು, ನೀವೇ ನೋಡಬೇಕು, ನಿಮಗೆಲ್ಲ ಸಿಗಬೇಕು, ಆ ಅಮ್ಮನ ದರ್ಶನ ನಿಮಗೆ ಸಿಗಬೇಕು. ಈ ಒಂದು ಸ್ವಾರ್ಥಿ ನಾನು, ತುಂಬ ಸ್ವಾರ್ಥಿ. ಅದಕ್ಕೇನೋ ಕೆಲವೊಂದು ಪರೀಕ್ಷೆಗಳು ನನ್ನಮ್ಮ ಇಟ್ಟಿರೋದು ನಿಜವೇ. ನಾನು ನಿಮ್ಮ ಹತ್ರ ಮುಚ್ಚಿಟ್ಟೇನು, ನನಗೆ ನನ್ನ ಗಂಗಮ್ಮ ನನಗೊಬ್ಬರಿಗೇ ಇರಬೇಕು ಅನ್ನೋ ಆಸೆ, ಆಸೆ. ಸತ್ಯ ಮಕ್ಕಳೇ. ಬನ್ನಿ, ಆಯಿತು ಅಂದರೆ ಇವತ್ತು ಆ ಅಮ್ಮನವರ ಆಶೀರ್ವಾದ ಪಡ್ಕೊಳ್ಳಿ. ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಆಯಿತು, ಲೇಟ್ ಆಗಿದ್ರೂ ಸರಿ, ನಾನು ಸಿಗಲಿಲ್ಲ ಅಂದರೂ ಸರಿ, ಪ್ರಸಾದ ದರ್ಶನ. ನನ್ನ ಅಮ್ಮನ ಹತ್ರ ಬಂದರೆ ಇವತ್ತು ಪ್ರಸಾದ ದರ್ಶನ ಎರಡೂ ಸೌಭಾಗ್ಯ ಉಂಟು, ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಆಶ್ಲೇಷ ನಕ್ಷತ್ರ ಇವತ್ತು. ಆಶ್ಲೇಷ ನಕ್ಷತ್ರಕ್ಕೆ ಬರತಕ್ಕಂಥ ಅನಾರೋಗ್ಯ ಸಮಸ್ಯೆ ನೋಡಿ, ನೀವು ಸ್ವಲ್ಪ ಪುಕ್ಕಲ್ರಿ. ಬುಧನ ನಕ್ಷತ್ರ ಚಂದ್ರನ ಮನೆಯಲ್ಲಿ. ಆ ಬುಧ ತಾರಾದೇವಿಯ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಗುರುವಿನ ಬೃಹಸ್ಪತಿಯ ಧರ್ಮಪತ್ನಿ ತಾರಾದೇವಿ, ಚಂದ್ರ ಶಿಷ್ಯ. ಬಂದವನು ಅಲ್ಲೊಂದು ತಪ್ಪಾಗುತ್ತೆ. ಗುರುಪತ್ನಿ ಬಂದು ಅಮ್ಮನಿಗೆ ಮೀರಿದ್ದು. ಅದಿತ್ತು ದೈವಾಧೀನ. ಬುಧ ಗ್ರಹ ಹುಟ್ಟಬೇಕು ಅಂದ್ರೆ ದೇವತೆಗಳು ತಪ್ಪು ಮಾಡುತ್ತಾರೆ, ಎಲ್ಲ ದೇವತೆಗಳು ಮಾಡಿದ್ದಾರೆ. ಅದರ ಹಿಂದ್ಗಡೆ ಒಂದು ದೇವಿ ಶಕ್ತಿ ನಡೆಸಿದೆ. ಅದರಿಂದ ಲೋಕೋದ್ಧಾರಕ ಆಗಿದೆಯೇ ವಿನಃ ಆ ತಪ್ಪಿನಿಂದ ಕೆಟ್ಟದ್ದಾಗಿಲ್ಲ. ನಾವು ಹುಡುಕೋದೇ ತಪ್ಪುಗಳು. ಅವ್ರು ಕುಡ್ದಿಲ್ವಾ, ಇವ್ರು ಕುಡ್ದಿಲ್ವಾ, ಇವ್ರ ಮದುವೆ ಆಗಿಲ್ವಾ, ಅವ್ರ ಮದುವೆ ಆಗಿಲ್ವಾ, ಇವ್ರಿಗೆ ಎಷ್ಟು ಹೆಂಡ್ತಿ ಇಲ್ವಾ, ಅವ್ರಿಗೆ ಇಷ್ಟು ಹೆಂಡ್ತಿ ಇಲ್ವಾ, ಕೃಷ್ಣ ಇಷ್ಟ ಆಗಿಲ್ವಾ, ಅಷ್ಟು ಮಹಿಷಿಯರಿಲ್ವಾ, ಕೃಷ್ಣನ್ಗೆ ಇಷ್ಟು ಮಕ್ಕಳಿಲ್ವಾ, ಕೃಷ್ಣನ ಮಗನೇ ಕುಡಿತಿರ್ಲಿಲ್ವಾ, ಕೃಷ್ಣನ ಅಣ್ಣ ಕುಡಿತಿರ್ಲಿಲ್ವಾ, ಜೂಜ್ಕೋರಲ್. ನಾವು ಹುಡುಕೋದೇ ಅದು. ಒಳ್ಳೇದನ್ನ ತಗೋಬೇಕು ಅನ್ನತಕ್ಕಂಥದ್ದಿಲ್ಲ. ಎಲ್ಲಾ ದೇವತೆಗಳು ಲೋಕೋದ್ಧಾರಕ್ಕೆ, ನಾವು ಲೋಕನಾಶ ಕೊಟ್ಟಿರೋರು, ನಾವು ಲೋಕನಾಶಕ್ಕೆ ಹುಟ್ಟಿರೋರು ಅಷ್ಟೇ. ಸೊ ಅಲ್ಲೊಂದು ಬುಧ ಗ್ರಹ ಈ ರೀತಿಯೇ ಹುಟ್ಟಬೇಕು. ಆ ವಾಣಿಕಾರಕ, ಸರಸ್ವತೀಕಾರಕ, ವಿದ್ಯಾಕಾರಕ, ಮಾತಿನ ಕಾರಕ, ವಾಣಿಜ್ಯಕಾರಕ, ಲೆಕ್ಕಕಾರಕ, ಸೋದರಿಕಾರಕ, ಬಂಧುಕಾರಕ, ಸೋದರ ಮಾವಕಾರಕ, ಚುರುಕುಕಾರಕ, ಅತಿಬುದ್ಧಿಕಾರಕ, ದಿವಾನ್ ಆಗತಕ್ಕಂಥ ಒಂದು ಪ್ರಬಲವಾದ ಶಕ್ತಿ ಇರತಕ್ಕಂಥ ಕಾರಕ, ಗ್ರಹಣ ಶಕ್ತಿಕಾರಕ, ಧಾರಣಾ ಶಕ್ತಿಕಾರಕ. ನನ್ನ ಗುರುಗಳಿಗೆ ಧಾರಣಾ ಬ್ರಹ್ಮ ರಾಕ್ಷಸ ಅಂತಾನೆ ಇದೆ. ಧಾರಣಾ ಬ್ರಹ್ಮ, ಅಬ್ಬಾ, ಉಚ್ಚಸ್ಥಾನದ ಹತ್ರ ಆ ಬುಧ ಇರೋದು, ಹತ್ತಿರ ಇರೋದು ಆ ಡಿಗ್ರಿನಲ್ಲಿ. ಏನು ಅವಧಾನ, ಏನು ಜ್ಞಾನ, ಏನು, ಅಯ್ಯೋ, ನನಗೊಂದು ಶ್ಲೋಕನೂ ಬರಲ್ಲಪ್ಪ. ನಾನು ನಿಮ್ಮ ಮುಂದ್ಗಡೆ ಮುಚ್ಚಿಡೋದೇನಿಲ್ಲ. ನಾನು ಫಲಜ್ಯೋತಿಷದಲ್ಲಿ ಇಳಿದು ಬಿಟ್ಟಿದ್ದೇನೆ. ಈ ಮೆಟ್ಲನ್ನೇ ಇಳಿತಾ ಇದ್ದೇನೆ. ಒಂದೇ ಮೆಟ್ಲು ಇಳಿದಿದ್ದೇನೆ. ಅದು ಎಷ್ಟು ಲಕ್ಷ ಮೆಟ್ಟಿಲುಗಳಿದ್ದಾವೋ ಕೆಳಗಡೆಗೆ, ಅದು ಎಷ್ಟು ಕೋಟಿ ಮೆಟ್ಟಿಲುಗಳಿದ್ದಾವೆ. ಇನ್ನು ಒಂದೇ ಮೆಟ್ಲು ಇಳಿದಿರೋದಕ್ಕೆ ನಾನು ಆಗಾಗ ಕಂಪಿಸ್ತಿರ್ತೇನೆ, ಗಾಬರಿನೂ ಪಡ್ತಿರ್ತೇನೆ, ಅಹಂಕಾರನೂ ಪಡ್ತೇನೆ. ಗೊತ್ತಾ, ನಾನು ಯಾರಿಗೆ ಹೇಳಿದ್ದೇನೆ ಜಾತಕ ಅಂತ ಹೇಳಿಬಿಡ್ತಾನೆ ಒಂದೊಂದು ಸಮಯ. ನಿಮ್ಮ ಮುಂದ್ಗಡೆ ಏನಿಲ್ಲ. ಎಷ್ಟಾದ್ರೂ ಬುಧ ನೀಚನಲ್ಲವ ನನ್ನ ಜಾತಕದಲ್ಲಿ. ನೀಚ ಬುದ್ಧಿ, ನೀಚ ಮಾತು, ನೀಚ ಆಲೋಚನೆ ಬಂದೇ ಬರುತ್ತೆ. ಬಂದೇ ಬರುತ್ತೆ, ಬರ್ತಿರುತ್ತೆ. ಇದು ಸತ್ಯ. ಬುಧ ನನ್ನ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಇರತಕ್ಕಂಥದ್ದು ನೀಚತ್ವ. ಆದರೆ ನವಾಂಶದಲ್ಲಿ ಉಚ್ಚತ್ವ. ಮೀನ ರಾಶಿಗೆ
ಬುಧ ನೀಚನಾದರೆ ಅದೊಂದು ವಿಶೇಷ. ಮೀನ ಲಗ್ನ ನನಗೆ. ಸೊ ಲಗ್ನಕ್ಕೆ ಆ ಒಂದು ಸಪ್ತಮಾಧಿಪತಿ ನೀಚನಾಗಿ, ವಾಣಿಕಾರಕ ನೀಚನಾಗಿ, ಮತ್ತೆ ಸಪ್ತಮದಲ್ಲಿ ಉಚ್ಚಂಗತನಾಗಿದ್ದಾನೆ. ಅದಕ್ಕೆ ಮದುವೆ ಆದ್ಮೇಲೆ ರಾಜಯೋಗ. ಈ ಮಹಾವಿದ್ಯೆಗೆ ಹೆಸರು. ಈ ಮಹಾವಿದ್ಯೆ ಇನ್ನಷ್ಟು ಪ್ರಚಲಿತ ಆಗ್ಬಿಡ್ತು. ಇನ್ನಷ್ಟು ಬರ್ತಿದ್ದೆ, ವಾಹಿನಿಗಳಲ್ಲಿ ಬರ್ತಿದ್ದೆ, ಯಾರಿಗೂ ಗೊತ್ತಿಲ್ಲ. ಹಲವಾರು ವಾಹಿನಿಗಳಲ್ಲಿ ಬರ್ತಿದ್ದೆ, ಕಾಣಿಸ್ಕೊತಿದ್ದೆ, ಹೇಳ್ತಿದ್ದೆ. ತುಂಬಾ ದೊಡ್ಡವ್ರಿಗೆ ಹೇಳಿದ್ದಾನೆ ಆಗಲೇ. ಪೇಪರಲ್ಲೆಲ್ಲ ಬಂದಿದೆ. ಈ ನಾಯಕಿ ಜೈಲಿಗೆ ಹೋಗ್ತಾಳೆ ಅಂದ್ರೆ ಜೈಲಿಗೆ ಹೋಗಿದ್ದಾರೆ. ಅಲ್ಲೊಂದು ಕೊಲೆಯ ವಿಚಾರವಾಗಿ ಹೆಸರು ಕೆಡಿಸ್ಕೋತಾರೆ ಒಬ್ಬ ಬಹುದೊಡ್ಡ ರಾಜಕಾರಣಿ, ಅದು ನಡೆದಿದೆ. ಬಹುದೊಡ್ಡ ಗುರು ಓರ್ವರು ಕೃಷ್ಣ ಜನ್ಮಸ್ಥಾನಕ್ಕೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಪಟ್ಟಂ ಕಟ್ಟಂ ಸಟ್ಟಂ 3 ಬಡ್ದು ಹಾಕ್ಬಿಡುತ್ತೆ ಅಂತ ದೊಡ್ಡದಾಗಿ ಬಂದಿದೆ. ಹೇಳ್ಕೊಳಕ್ ಇಷ್ಟ ಅಲ್ಲ. ಯಾರು, ಎಲ್ಲಿ, ಯಾವ ಪೇಪರ್, ಯಾವ ನ್ಯೂಸ್ ಪೇಪರ್ ಆಗಿ ಇಟ್ಕೋತಿದ್ದೆ. ದೊಡ್ಡಸ್ತಿಗೆ ನೋಡಿ ಬುಧನ ಭಾವ ಅಂತ ಹೋಗ್ತಾ ಹೋಗ್ತಾ ಬುಧ ಉಚ್ಚಂಗತ ಆಗ್ತಿದ್ದಾಗಿಯೇ ಅಲ್ಲೆಲ್ಲೋ ಏನೋ ರವಿ, ನನ್ನ ಗುರುಗಳು ಹೇಳಿದ್ರು, ವಿದ್ಯೆಗೆ ಹೆಸರು ಬರಬೇಕು ನಿನಗಲ್ಲ. ನಿನ್ನಿಂದ ವಿದ್ಯೆ ಅಂದ ದಿನ ಅಧಪತನ ಆಗ್ತಿ ಅಂದಿದ್ದೆ, ಬಾಯಿ ಮುಚ್ಕೋಬಿಟ್ಟೆ. ಬುಧ ಎಷ್ಟಾದ್ರೂ ವಾಣಿಕಾರಕ, ಅದೇ ನೀಚ, ಬಾಯಿ ಮುಚ್ಕೊಂಡು ಕುತ್ಕೋ ಅಂತ ಸುಮ್ಮನಾಗಿಬಿಟ್ಟೆ. ಅಯ್ಯೋ ಮಹಾ ತಪ್ಪಾಯ್ತು, ಮಹಾಪಾಪ ಆಗೋಯ್ತು ಅಂತ. ಅಮ್ಮ ನೀನೇ ಸತ್ಯ, ನೀನೇ ಸತ್ಯ ಅಂತ. ಹೌದು, ಅದೊಂದಿತ್ತು. ತುಂಬಾ ದೊಡ್ಡವ್ರದ್ದು ಕಟಿಂಗ್ಸು, ಫೋಟೋಸು, ಒಂದು 100 ಫೈಲ್ಗಳೇನೋ ಬಾಕ್ಸ್ ಫೈಲ್ಗಳ ತರ ಮಾಡಿಟ್ಕೊಂಡಿದ್ದೆ. ಹೇಳಿದ್ದು, ಬರೆದಿದ್ದು, ಹೇಳಿದ್ದು. ಇಂಥ 3 ಜನ ನೀವು ನಂಬಲ್ಲ. ಕುಂಭರಾಶಿಯ 3 ವ್ಯಕ್ತಿಗಳು ಒಂದು ಎಲೆಕ್ಷನ್ ನಿಲ್ತಾರೆ. ಕುಂಭರಾಶಿಯ ವ್ಯಕ್ತಿ ಗೆಲ್ತಾರೆ ಅಂತ ಹೇಳಿದ್ದಾನೆ ವಾಹಿನಿಯಲ್ಲಿ. ತಮಾಷೆ ನೋಡಿ. ಅದನ್ನ ಒಬ್ಬ ಕಾರ್ಯಕ್ರಮದ ನಿರ್ದೇಶಕರು ದೊಡ್ಡ ಗಲಾಟೆ ಮಾಡೋದು. ನೀವು ಎಲೆಕ್ಷನ್ ಟೈಮ್ನಲ್ಲಿ ಪ್ರಚೋದನೆ ಮಾಡ್ತಿದ್ದೀರಿ, ಇಂಥವರೇ ಗೆಲ್ತಾರೆ ಅಂತ ಹೇಳ್ಬಿಟ್ಟು ನೀವು ಇನ್ಫ್ಲೂಯೆನ್ಸ್ ಮಾಡ್ತಿದ್ದೀರಿ ಅಂತ. ಇಲ್ಲ ಸರ್, ನಾನು ಕುಂಭರಾಶಿಯವ್ರು ಗೆಲ್ತಾರೆ ಅಂತ ಹೇಳಿದ್ದೇನೆ ಅಂತ ಹೇಳಿಬಿಟ್ಟು ಅದೊಂದು ದೊಡ್ಡ ಗಲಾಟೆ ಆಗಿ ವಾಹಿನಿಯೇ ಬಿಟ್ಟು ಬಿಡುವಂತಹ ಪ್ರಸಂಗ ಆಯಿತು. ಬಿಟ್ಟು ಬರುವಂತಹ ದಿನ ವಾಹಿನಿಯ ದೊಡ್ಡ ಯಜಮಾನರ ಜೊತೆ ಕುಳಿತುಕೊಂಡು, ಸರ್ ಹೊರಟು ಬರ್ತಾನೆ ಅನ್ನೋದ್ರುಣ ನೋಡಿ, ಈ ಥರದ್ದೆಲ್ಲ ನಿಮ್ಮ ಮೇಲೆ ಬಂದಿತ್ತು ಅಂತ. ಆಗ ತರಿಸ್ದೆ ನಾನು ಆ ಒಂದು ಶೂಟಿಂಗ್ ಮಾಡಿದಂಥ ಸ್ಕೆಡ್ಯೂಲ್ ದಿನ ಆ ಸ್ಕ್ರಿಪ್ಟ್ ಏನೇನು ಹೇಳಿದ್ದೆ ಅಂತ ಅದ್ರಲ್ಲಿ ಮೇನ್ ಪಾಯಿಂಟ್ ಬರೆದಿಟ್ಟಿದ್ದು ಡೈರೆಕ್ಟರ್ ಮೂಲಕ ತರಿಸ್ದೆ. ಅಲ್ಲಿ ನೋಡಿ ಸರ್ ಏನು ಬರ್ಸಿದ್ದಾನೆ, ಕುಂಭರಾಶಿಯವರು ಗೆಲ್ಲುತ್ತಾರೆ ಅಂತ ಏನು ವಾಹಿನಿಲಿ ಹೇಳಿದ್ದಾನೆ ಅಷ್ಟೇ, ಇವರೇ ಗೆಲ್ತಾರೆ ಅಂತ ಹೇಳಿಲ್ಲ. ಹೌದು, ಅಲ್ಲಿ ಗೆದ್ದಿರೋರು ಕುಂಭರಾಶಿಯವರೇ ಅಲ್ವಾ ಅಂತ ಹೇಳಿದ್ರು ದೊಡ್ಡವರು. ಈ ಡೈರೆಕ್ಟ್ರು ಇದ್ರು, ಯಾರು, ನನ್ನ ಮೇಲೆ ಇನ್ನೊಂದು ಡೈರೆಕ್ಟರ್ ಏನು ಕಿರಿಕಿರಿ ಮಾಡಿದಂಥ ವ್ಯಕ್ತಿ, ನನ್ನ ಮೇಲೆ ಅಪವಾದ ಹೊರಿಸಿದಂಥ ವ್ಯಕ್ತಿ. ನನ್ನ ಕಣ್ಣಲ್ಲಿ ನೀರು. ಸರ್ ಅಲ್ಲಿ ಬರ್ದಿದ್ದಾನೆ ನೋಡಿ ಸರ್ ಅಂತ. 3 ಜನ ಕುಂಭರಾಶಿಯವ್ರು ನಿಂತಿದ್ದಾರೆ. ವಾಹಿನಿಲಿ ನಾನು ಹೇಳಿಲ್ಲ, ಆದರೆ ಇವರೇ ಗೆಲ್ತಾರೆ ಅಂತ ಪುಸ್ತಕದಲ್ಲಿ ಬರೆದು ಸೈನ್ ಹಾಕಿದ್ದೆ. ಆದರೆ ವಾಹಿನಿಯಲ್ಲಿ ನೇರವಾಗಿ ಕಾರ್ಯಕ್ರಮದಲ್ಲಿ ಹೇಳಿರಲಿಲ್ಲ. ಸರ್ ವಾಹಿನಿಲಿ ಹೇಳಿರೋದು ನಿಜ, ಕುಂಭರಾಶಿಯವ್ರು ಗೆಲ್ತಾರೆ ಅಂತ. ಆದ್ರೆ ತಮಾಷೆ ಏನಂದ್ರೆ 3 ಜನ ಕುಂಭರಾಶಿಯವ್ರು ನಿಂತಿರೋರೆಲ್ಲರೂ ಆಪೋಸಿಟ್ ಪರ್ಸನ್ನು ಕುಂಭರಾಶಿ, ಈ ಪರ್ಸನ್ನು ಕುಂಭರಾಶಿ. ಹಾಗಾದ್ರೆ 3ಗೂ ಗುರುಬಲ ಬಿದ್ದು 3 ಗೆಲ್ಬೇಕಿತ್ತಲ್ಲ, ಒಬ್ಬರೇ ಗೆಲ್ಬೇಕು. ನೋಡಿ, ಆ ಗೆಲ್ಲೋ ವ್ಯಕ್ತಿ ಹೆಸರು ಇಲ್ಲಿ ಬರೆದಿದ್ದಾನೆ, ಪುಸ್ತಕದಲ್ಲಿ ಬರೆದಿದ್ದಾನೆ, ವಾಹಿನಿಲಿ ಹೇಳಿಲ್ಲ ಸರ್, ಇನ್ಫ್ಲೂಯೆನ್ಸ್ ಮಾಡಿಲ್ಲ ಸರ್ ಅಂದೆ. ಯಜಮಾನ್ರಿಗೆ ಅರ್ಥ ಆಯ್ತು. ಬಂದ್ಬಿಡಿ ರವಿಶಂಕರ್ ಅಂದ್ರು. ಇಲ್ಲ ಸರ್, ಅಲ್ಲಿ ಮಾತಾಗಿದೆ ಆ ವಾಹಿನಿಗೆ ಅಗ್ರಿಮೆಂಟ್ ಎಲ್ಲ ಆಗ್ಬಿಟ್ಟಿದೆ, ಬೇಡ ಸರ್, ರವಿಶಂಕರ್ ದುಡ್ಡಿನ ಹಿಂದ್ಗಡೆ ಹೋಗಲ್ಲ, ತೃಪ್ತಿಯಾಗಿದ್ದೇನಂತ. ಅಂದ್ರೆ ಈ ವಾಣಿ, ಈ ಒಂದು ವಿದ್ಯೆ, ಈ ಒಂದು ಸರಸ್ವತಿ, ಫಲಜ್ಯೋತಿಷ್ಯಕ್ಕೂ ಬುಧಕಾರಕತ್ವ. ಅದಕ್ಕೆ ಇವತ್ತು ಫಲಜ್ಯೋತಿಷ್ಯದಲ್ಲಿ ನೀವೆಲೆ ತಗೊಬಂದಿದ ತಕ್ಷಣ ಈ ಥರ ಹಿಡಿದು ಹೇಳುವಂಥ ಶಕ್ತಿ ನಾ ಬಂದಿದ್ದಲ್ಲ. ಆ ತಾಯಿ ವಾಣಿಕಾರಕ ನನ್ನ ಜಾತಕದಲ್ಲಿ ಮೀನ ಲಗ್ನದಲ್ಲಿ ವಿಶೇಷವಾಗಿ ಆತ್ಮಕಾರಕ, ಮೋಕ್ಷಕಾರಕ, ವಾಣಿಕಾರಕ, ಜ್ಞಾನಕಾರಕ, ಮಹಾಮಂತ್ರಕಾರಕ, ದೇವೀಕಾರಕ, ಷಷ್ಠಗ್ರಹ ಕೂಟ ಒಂದುಂಟು ವಿಚಿತ್ರವಾಗಿ ಆ ವಾಣಿ ಸ್ಥಾನದ ಮೇಲೆ. ಆಯಮ್ಮ ಮಾತಾಡಿಸಿರೋದು, ನನಗೇನು ಬರುತ್ತೆ ಜೇಡಿ ಮಣ್ಣು. ಅದೆಷ್ಟೋ ಬಾರಿ ಗುರುಗಳ ಜೊತೆ ವಾದಗಳು ಮಾಡ್ಕೊಂಡಿದ್ದುಂಟು, ವಿವಾದಗಳು. ಇಲ್ಲ ಕೂಡ ಇದನ್ನ ಪಕ್ಕಕ್ಕೆ ಜರುಗಿಸು, ನಿನ್ನ ಪಾಡಿಗೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡು ಅಂತ ಒಂದು ವಾಣಿಕಾರಕ ಈ ಒಂದು ಆಶ್ಲೇಷ ನಕ್ಷತ್ರ, ಸರ್ಪ ನಕ್ಷತ್ರ. ನೋಡಿ, ಚಂದ್ರ ಹಾಗೂ ಆ ತಾರಾದೇವಿಯ ಸಂಗಮದಿಂದ ಗುರುಪತ್ನಿಗೆ, ಗುರುವಿನ ಪರಮೋತಿ ಪರಮ ಶಿಷ್ಯನ ಅನುರಾಗ ಹುಟ್ಟು ಹಾಗೆ ಮಾಡಿ, ಅಂದರೆ ಅದರ ಅರ್ಥ ತಪ್ಪು ತಿಳ್ಕೋಬೇಡಿ. ಅದಕ್ಕೆ ಹೇಳುದು, ದೇವ ಮೂಲ ಕೆದುಕಬಾರದು, ನದಿ ಮೂಲ, ಋಷಿ ಮೂಲ, ಗುರು ಮೂಲ ಅಂತ ಕೆದುಕಬಾರದು ಅಂತ ಹೇಳ್ತೇವೆ. ಅಲ್ಲಿ ಬುಧ ಹುಟ್ಟಬೇಕಿತ್ತು, ಎಡವಟ್ಟು.
ಅದಕ್ಕೆ ಬುದ್ಧಿ ವಿಕಾರ ಅಂತ ಹೇಳೋದು. ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿಲ್ಲ, ಅದಕ್ಕೆ ಇಲ್ಲಿ ಇಟ್ಟಿದ್ದಾನೆ ಬುದ್ಧಿಯನ್ನ. ಅದಕ್ಕೆ ಸ್ವಲ್ಪ ಫಿಲ್ಟ್ರು, ಕಣ್ಣು, ಹೃದಯನ ಎಲ್ಲಿಟ್ಟಿದ್ದಾನೆ ನೋಡಿ, ಗ್ಯಾಪ್ ಎಷ್ಟು ಬಿಟ್ಟಿದ್ದಾನೆ, ಏನಾದ್ರೂ ಒದರು ಬಿಡ್ತೀವಿ. ಆ ಥರ ಬುದ್ಧಿ ಎಡವಟ್ಟು. ಯಾಕೆಂದ್ರೆ ಎಡವಟ್ಟಾಗೆ ಹುಟ್ಟಿದವನಲ್ಲ, ಧರ್ಮಬದ್ಧನಾಗಿ ಹುಟ್ಟಿದನ, ಧರ್ಮಬದ್ಧ ತಂದೆ ಧರ್ಮಬದ್ಧ ತಾಯಿಗೆ ಹುಟ್ಟಿದನ ಇಲ್ಲ. ಬುಧ ಹುಟ್ಟಿದ್ದೆ ಅಲ್ಲೊಂದು ಎಡವಟ್ಟಿಂದ ಆ ತಾಯಿಗೂ ಗೊತ್ತಿಲ್ಲ, ಅಲ್ಲೆಲ್ಲೋ ಸಂಸರ್ಗ ನಡೆದು ಬಿಡ್ತು. ಚಂದ್ರನ ಆ ಒಂದು ಶಕ್ತಿ ಆಕೆಯ ಉದರದಲ್ಲಿ ಬಿದ್ದು ಬಿಡ್ತು. ಅದಕ್ಕೆ ಚಂದ್ರನ ಮಲೆಯಲ್ಲಿರುವ ಆಶ್ಲೇಷ ನಕ್ಷತ್ರದವರಿಗೆ ಈ ಗಲಿಬಿಲಿ ಜಾಸ್ತಿ, ವಿಪರೀತ ಥಂಡಿ ಚಂದ್ರ. ಅದಕ್ಕೆ ನಿಮಗೆ ನರ್ವಸ್ ಪ್ರಾಬ್ಲಮ್, ಏನು ಮಾತಾಡ್ಬೇಕು ಗೊತ್ತಾಗಲ್ಲ, ಮಾತಾಡಿಬಿಡ್ತೀರಿ. ಎಲ್ಲೇನು ಮಾತಾಡಬೇಕು ಮಾತಾಡಲ್ಲ, ಎಲ್ಲೇನು ಮಾತಾಡಬಾರ್ದು ಅದು ಸುಮ್ಮನಿರೋಲ್ಲ. ಆಶ್ಲೇಷಕ್ಕೆ ಇಂಥದ್ದೊಂದು ಇರುತ್ತೆ ಪ್ರಚೋದನೆ. ಯಾಕಂದ್ರೆ ಚಂದ್ರನ ಮನೆ. ಆ ತಾಯಿ ಕಂಪಿಸ್ತಾ ಕೂತಿರ್ತಾಳೆ. ಏನಮ್ಮ ಗಂಡನಿಂದ ಗರ್ಭಾವಸ್ಥೆ ಅಲ್ಲ, ಆಕೆನ್ ಕರೆದು ತುಂಬಿದ ಸಭೆಯಲ್ಲಿ ಕೇಳಿ ಅವಮಾನ ಆಗ್ಬಿಡುತ್ತೆ. ತಾರಾದೇವಿಗೆ ನೆನ್ಪಿಟ್ಕೊಳ್ಳಿ, ಯಾರಮ್ಮ ನಿನ್ನ ಈ ಗರ್ಭಾವಸ್ಥೆಗೆ ಕಾರಣ ಅಂತ. ಏನಂತ ಹೇಳುದ ತಾಯಿ? ತುಂಬ ಗರ್ಭಿಣಿ, 7 ಮಾಸಗಳು 7 ಮಾಸಗಳು ತುಂಬಿರುತ್ತೆ. ಅಲ್ಲಿ ನೋಡಿದ್ರೆ ಬೃಹಸ್ಪತಿ ಹೆಂಡತಿ ಎಲ್ಲೋ ಹೋಗ್ಬಿಟ್ಟಿದ್ದಾಳೆ, ಚಂದ್ರನ್ ಜೊತೆ ಓಡೋಗ್ಬಿಟ್ಟಿರ್ತಾಳೆ. ಕರ್ಕೊಂಡು ಬಂದು ಬುದ್ಧಿ ಹೇಳಿ ಅಂತ ಬೃಹಸ್ಪತಾಚಾರ್ಯರು ತಟಸ್ಥರಾಗಿಬಿಟ್ರೆ ಲೋಕವೆಲ್ಲ ಸ್ಥಿಮಿತ ಕಳ್ಕೊಬಿಡುತ್ತೆ. ಜ್ಞಾನ ಇಲ್ಲ ಅಂದ್ರೆ ಎಲ್ಲೇ ಆ ಜ್ಞಾನ ಬಂದು ಆ ಒಂದು ಇಂದ್ರನಿಂದ ಹಿಡಿದು ಅಷ್ಟದಿಕ್ಪಾಲಕರಿಂದ ಹಿಡಿದು ಎಲ್ಲರಿಗೂ ಜ್ಞಾನಕಾರಕ ಗುರು. ಅಂತ ಗುರುವೇ ವೈರಾಗ್ಯ ಬಂದು ನನಗೆ ಮರ್ಯಾದೆ ಹೊರಟೋಯ್ತು, ನನ್ನ ಪತ್ನಿ ಹಿಂಗ್ ಮಾಡಿಬಿಟ್ಲು. ಶಿಷ್ಯನ ಮೇಲೆ ಕೋಪ ಇಲ್ಲ, ನನ್ನ ಪತ್ನಿ ಹಿಂಗ್ ಮಾಡಿಬಿಟ್ಲು ಅಂತ ಒದ್ದಾಡ್ತಾ ಸಂಕಟ ಪಟ್ಟು ಎಲ್ಲೋ ಹೋಗಿ ತಪಸ್ಸು ಕೂತ್ಕೊಬಿಟ್ಟಿರ್ತಾರೆ. ಹಾಗೆಲ್ಲ ಹೋಗಿ ಬ್ರಹ್ಮರ್ಷಿಗಳು, ತಪಸ್ವಿಗಳು, ಸಪ್ತರ್ಷಿಗಳೆಲ್ಲ ಹೇಳಿ ಒಪ್ಸಿ ಕರ್ಕೊಬರ್ತೀರಿ. ಏನೋ ಸರಿ ಮಾಡೋಣ ಬಾಪ, ಆಗುತ್ತೆ, ಇದರಲ್ಲಿ ದೇವಿ ಮಾಯೆ ಉಂಟು, ಈ ಥರದೊಂದು ಅನುಷ್ಠಾನ ಆಗ್ಬೇಕಿತ್ತು ಅಂತ ಹೇಳಿ ಕರ್ಕೊಬರ್ತಾರೆ. ಕರ್ಕೊಬಂದು ಆ ತುಂಬಿದ ಸಭೆಯಲ್ಲಿ ಕೇಳ್ತಾರೆ, ಅಮ್ಮ ನಿನ್ನ ಈ ಗರ್ಭಾವಸ್ಥೆ. ಈಗ ಅವ್ರಿಗೆ ಕನ್ಫ್ಯೂಷನ್. ಬೃಹಸ್ಪತಿಯ ಮಗನ ಚಂದ್ರನ್ ಜೊತೆ ಓಡೋಗಿರೋದು, ಆ ಓಡಿ ಹೋಗುವಾಗ್ಲಿ ಗರ್ಭಾವಸ್ಥೆ ಆಗಿದ್ಲ ತಾಯಿ. ಆಗ್ಲೇ ಇನ್ನು 7 ತಿಂಗಳು. ಆಕೆಗೂ ಗೊತ್ತಿಲ್ಲ, ಉದರದಲ್ಲಿ ಪಿಂಡ ಬೆಳೆದ ಮೇಲೆ ಒಂದು ಬದಲಾವಣೆಗಳಾಗುತ್ತೆ. ಕಂಸಿ ಕೂತು ಬಿಟ್ಟಿದ್ದಾಳೆ. ಏನ್ ಹೇಳೋದು, ಇದು ನನ್ನ ಗಂಡನ ಮಗುವ, ನನ್ನ ಸ್ನೇಹಿತನ ಮಗುವ, ಪ್ರಿಯಕರನ ಮಗುವ? ಆ ನನ್ನ ಪ್ರಿಯಕರ ಅನ್ನೋಕ್ಕಾಗುತ್ತಾ ಆಕೆಗೆ? ಲೋಕದ ಮುಂದ್ಗಡೆ ಯಾವ್ದಾದ್ರೂ ತಾಯಿ ಈ ತರ ಹೇಳ್ಕೊಳಕ್ಕಾಗುತ್ತ? ನೋಡಿ, ದೇವಾನುದೇವತೆಗಳ ಕಾಲದಲ್ಲೇ ನಡೆದಿತ್ತು. ಮಗನಾಗಿ ಬಂದಂತ ಒಂದು ಮಗನಿಗಿಂತಲೂ ಹೆಚ್ಚು ಗುರುವಿನ ಶಿಷ್ಯ ಮಾತೃವಾಗಿ ನೋಡಬೇಕಾದಂತಹ ಜಾಗದಲ್ಲಿ ದೇವಿ ಮಾಯಿಂದ ಅಲ್ಲೊಂದು ಪ್ರಚೋದನೆಯಾಗಿ ಬುಧಗ್ರಹ ಜನನವಾಗಿ ಬೇಕಿತ್ತು. ನೋಡಿ, ಅಲ್ಲಿ ನಡೆಯುತ್ತೆ ತಪ್ಪು. ಆ ಒಂದು ಬೇವುಕೆಯಲ್ಲೇ ಒತ್ತಾಡ್ತಿದ್ದಾಳೆ. ಅವಾಗ ಏನಾಗುತ್ತೆ ಹೇಳಿ? ನೇರವಾದ ಗರ್ಭಧಾನವಿದ್ದರೆ, ಅದಕ್ಕೆ IVF ಮಕ್ಕಳು ಇಲ್ಲ IVU ಮಕ್ಕಳಲ್ಲಿ ಒಂಥರ ವಿಚಿತ್ರವಾದ ಕೋರಿಕೆಗಳಿರ್ತಾವೆ. ಗಮನಿಸಿ ನೋಡಿಬೇಕಾದ್ರೆ. ಯಾಕಂದ್ರೆ ಕೃತಕ ಗರ್ಭಧಾರಣೆ ಅಲ್ಲೊಂದು ಟ್ರೀಟ್ಮೆಂಟು, ಮೆಡಿಸಿನ್. ಯಾಕಂದ್ರೆ ತಾಯಿ ಸಿದ್ಧವಾಗಿದ್ದಾಗ ತಾಯಿಗೆ ಮಗು ಆಗ್ಲಿಲ್ಲ, ತಂದೆ ಒದ್ದಾಡ್ದ, ಮನೆಯವರು ಒದ್ದಾಡಿದ್ರು, ಪ್ರೆಷರ್ ಹಾಕಿ ಮಗು ಇಲ್ಲ, ಹೆಂಗಾದ್ರೂ ಬೇಕು, ಹೇಗೋ ಬೇಕು, ಮೆಡಿಸಿನ್ಸ್, ಇನ್ನೊಂದು ಟ್ರೀಟ್ಮೆಂಟ್, ಅದು ತೆಗೆದು ಇದು ತೆಗೆದು ಎಗ್ ತೆಗೆದು ಸೆಮೆನ್ ತೆಗೆದು ಇನ್ನೊಂದು ಮಾಡಿ ಅದನ್ನೆಲ್ಲ ಒಂದು ಕಡೆ ಹಾಕಿ ಏನೋ ಮಾಡಿ ಒಟ್ಟಿನಲ್ಲಿ ಮತ್ತೆ ಗರ್ಭಕ್ಕೆ ತುರುಕಿ ಅದಕ್ಕೊಂದು ಹೇಗಿರ್ತಾಳೆ ಗೊತ್ತಾ ಒಂದು IVF ಆದಂತ ತಾಯಿ ಅಂದ್ರೆ. ಅದಕ್ಕೆ 100ಕ್ಕೆ 87% IVF ಬಂದು ಫೇಲ್ಯೂರ್ ಆಗೋದು ಕಾರಣ ಇದೆ. ಆ ತಾಯಿ ಕಂಪಿಸಿ ಕೂತಿರ್ತಾಳೆ, ಗರ್ಭಾವಸ್ಥೆ ತಾಯಿ. ಹೀಗಪ್ಪ, ಏನಪ್ಪ, ಯಾವ ಥರಪ್ಪ ಅನ್ನತಕ್ಕಂಥ ಭಾವ ಆಗ್ತಕ್ಕಿಂತ ಯೋಚನೆ ಮಾಡಿ ನೋಡಿ. ಅದಕ್ಕೆ ಹುಟ್ಟೋ ಮಕ್ಕಳು ಕೂಡ ಅಲ್ಲೊಂದು ಗಲಿಬಿಲಿಯೇ. ಅವರ ಆಲೋಚನೆ, ಚಿಂತನೆ. ಸ್ವಲ್ಪ ICUನಲ್ಲಿ ಇಟ್ಟಿದ್ರಂತೆ ಮಗುನ, ಹುಟ್ಟುವಾಗಲೇ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇತ್ತಂತೆ ಮಗು. ಯಾಕಂದ್ರೆ ತಾಯಿ ಕಾಂಪ್ಲಿಕೇಶನ್ಸ್ ಎಷ್ಟು ಜಾತಕಗಳು ತಾಯಂದ್ರಿಗೆ ಹೇಳಿದೇನೋ, ಅಮ್ಮ ನೀನು ಹುಟ್ಟುವಾಗ ನೆಮ್ಮದಿ ಇರಲಿಲ್ಲ ತಾಯಿ, ಈ ಮಗು ಹುಟ್ಟುವಾಗ ನೀನು ಕಂಪಿಸ್ಬಿಟ್ಟಿದೆ ಅಂದ್ರೆ ಬಿಕ್ಕಿ ಹತ್ತಿದೆ. ಒಂದು ತಾಯಿ ಮೊನ್ನೆ ಕೂಡ, ನನಗೆ ಇಷ್ಟ ಇರಲಿಲ್ಲ ಗುರುಗಳೇ, ಬಲವಂತಕ್ಕೆ ಮದುವೆ ಮಾಡಿಬಿಟ್ರು. ಐ ವಾಸ್ ಮೆಂಟಲಿ ನಾಟ್ ರೆಡಿ, ಫಿಸಿಕಲಿ ನಾಟ್ ರೆಡಿ. ಬೈ ದ ಟೈಮ್ ಐ ವಾಸ್ ಪ್ರೆಗ್ನೆಂಟ್. ಐ ಡೋಂಟ್ ನೋ ಹೌ ಟು ಅಕ್ಸೆಪ್ಟ್ ಇಟ್ ಅಂತ. ನೋಡಿ, ಅಕ್ಸೆಪ್ಟೆನ್ಸ್ ಅನ್ನೋದು ದೇಹಕ್ಕೆ ಬಂದಿಲ್ಲ, ಮನ್ಸಿಗೆ ಬಂದಿಲ್ಲ, ಬಟ್ ಹೊಟ್ಟೆನಲ್ಲಿ ಪಿಂಡ ಬಿದ್ದುಬಿಟ್ಟಿದೆ.
ಹೇಗ್ ತಗೊಳ್ಳೋದು, ಏನ್ ತಿನ್ನೋದು, ಏನ್ ಮಾಡೋದು, ಆ ಅನುರಾಗವೇ ಇಲ್ಲ ಗಂಡನ ಮೇಲೆ, ಆ ಪ್ರೀತಿಯೇ ಇಲ್ಲ. ಮಾವನನ್ನೇ ಕೊಟ್ಟಿನೋ ಮದುವೆ ಮಾಡಿದಾರೋ, ಇನ್ನೊಂದು ಓಡೋಗ್ ಮದುವೆಯೋ, ಪ್ರೀತಿಸಿ ಮದುವೆಯೋ, ಒತ್ತಡದ ಮದುವೆಯೋ, ಆತುರದ ಮದುವೆಯೋ, ದುಡುಕಿನ ಮದುವೆಯೋ, ಗೊತ್ತಿಲ್ಲದ ವಯಸ್ಸಿನ ಮದುವೆಯೋ, ಈ ರೀತಿ ನೋಡಿ ಆ ಧಾವಂತಗಳು ಆ ಮಕ್ಕಳ ಮೇಲೆ ಬೀರುತ್ತೆ. ಅದಕ್ಕೆ ಹೇಳೋದು ಗರ್ಭದಾನ ಸುಮ್ಮನೆಲ್ಲ. ಯಾಕೆ ಈ ಜನರೇಷನ್ ಈ ತರದಾಗ್ತಿದೆ? ಅದರಲ್ಲೂ ಕೊರೋನಾ ಸಂದರ್ಭದಲ್ಲಿ ಗರ್ಭಾವಸ್ಥೆಯಾಗಿ ಹುಟ್ಟಿದ ಮಕ್ಕಳನ್ನು ಗಮನಿಸಿ ನೋಡಿ. ಇಡೀ ದೇಶ ಅಲ್ಲ, ಪ್ರಕೃತಿಯೇ ಕಂಪಿಸಿ ಕುಳಿತಿದೆ. ಎಲ್ಲಿ ಆ ಮಕ್ಕಳು ಗಟ್ಟಿಯಾಗಿ ಹುಟ್ಟಿರ್ತಾರೆ, ಯಾವ ರೀತಿ ಇರ್ತಾರೆ ಯೋಚನೆ ಮಾಡಿ ನೋಡಿ. 100ಕ್ಕೆ 90 ಭಾಗ ಮಕ್ಕಳು ಕದಲ್ಬಿಟ್ಟಿರ್ತಾರೆ. ಯಾಕಂದ್ರೆ ತಾಯಿಯಾಗಿ ನೀವು ಕದಲ್ತೀರ ಇಲ್ಲ, ಅದೇ ಆಗಿರೋದು. ಆ ತಾಯಿ ಎಲ್ಲರ ಮುಂದ್ಗಡೆ ಆಕೆಗೆ ಗೊತ್ತಿಲ್ಲ. ಈಗ ನನ್ನ ಗಂಡನದ್ದ ಇದು ಹೇಗಾಯ್ತು ಅಂತ ಉತ್ತರ ಕೊಡೋಷ್ಟರಲ್ಲಿ ಹೊಟ್ಟೆಲಿರೋ ನೋಡಿ ಆ ಬುಧ ಗ್ರಹ ಪ್ರಭಾವ. ಬುಧ ಅಂದ್ರೆ ವಿಪರೀತ ಬುದ್ಧಿ, ವಿಪರೀತ ಚಾಣಾಕ್ಷ, ವಿಪರೀತ ಜ್ಞಾನಿಗಳಿಗೆ ಬುದ್ಧಿ ಹೇಳಿಕೊಡುವಷ್ಟರ ಶಕ್ತಿ. ಅದಕ್ಕೆ ಎಲ್ಲರಿಗೂ ಸಲ್ಲುವವರು, ಎಲ್ಲರಿಗೂ ಸಲ್ಲದವರು ಅಂತ ಹೇಳ್ತೇನೆ ನಾನು. ಮಿಥುನ್ ರಾಶಿ, ಕನ್ಯಾ ರಾಶಿಯವ್ರನ್ನ ಎಲ್ಲರೂ ಬಳಸ್ಕೋತಾರೆ. ಪಕ್ಕಕ್ಕೆ ಒಗ್ಗರಣೆಗೆ ಇದ್ದಾಗೆ ಕರಿಬೇವಿನ ಸೊಪ್ಪು ತರ ಪಕ್ಕಕ್ಕೆ ಇಟ್ಟು ಬಿಡ್ತಾರೆ. ನೀವು ಹಾಗೇ ಇರ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ನೀವು ಪೂರ್ತಿ ಸಾಂಬಾರ್ ಹಾಕ್ತೀರಿ ಅಂದ್ರೆ ನಿಮ್ ಕೈಯಲ್ಲಿ ಆಗೋಲ್ಲ, ತಟ್ಕೊಳಕ್ ಆಗೋಲ್ಲ. ಅಂತ ಅತಿರೇಕದ ನಕ್ಷತ್ರ ಆಶ್ಲೇಷ. ಅದಕ್ಕೆ ಆ ರೀತಿ ಆಗುತ್ತೆ. ಯಾಕಂದ್ರೆ ಚಂದ್ರನ ಮನೆಯಲ್ಲಿ ಆ ತಾಯಿ ಕಂಸಿ ಇರ್ಬೇಕಾದ್ರೆ ಹೊಟ್ಟೆ ಒಳಗಡೆಯಿಂದ ಕಕ್ಬಿಡುತ್ತ ಮಗು. ಏನು ಮಹಾಸಭೆ ನಡೆಯುತ್ತಿದೆ ಇಲ್ಲಿ ಅಂತ ಹೇಳುತ್ತೆ. ಎಲ್ಲರೂ ಆಶ್ಚರ್ಯಚಕಿತರಾಗಿ ಯಾರು ಇದು ಮಾತಾಡ್ತಿರೋದು ಅಂದ್ರೆ, ನನ್ನ ತಾಯಿಯ ಗರ್ಭದಿಂದ ಮಾತನಾಡುತ್ತಿದ್ದೇನೆ ಅಂತ ಹೇಳುತ್ತೆ. ಯಾರಪ್ಪ ನೀನು ಅಂತ ಹೇಳಿದ್ರೆ, ಈ ಪಿಂಡ, ನಾನೀಗ ಮಗುವಾಗಿದ್ದೇನೆ. ನನ್ನ ತಾಯಿ ಯಾರು? ತಾರಾದೇವಿ. ನನ್ನ ತಾಯಿಯ ಗಂಡನ ಯಾರು? ಬೃಹಸ್ಪತಿ. ಹಾಗಾದ್ರೆ ತಂದೆ ಯಾರು ಅಂತ ನಿಲ್ಲಿಸ್ಬಿಟ್ಟು ತುಂಬಿದ ಸಭೆಯಲ್ಲಿ ನಿಂತ್ಕೊಂಡು ಮಾತಾಡ್ತೀರಾ ಅಂತ ಕೇಳುತ್ತೆ. ಆ ತಾಯಿ ಇದ್ದಿದ್ದು ಕಂಪಿಸ್ಬಿಡ್ತಾಳೆ. ಏನು ಮಾಡೋದು? ತಾನೇ ಮೌನವಾಗಿ ಕುಳಿತಿರ್ಬೇಕಾದ್ರೆ ಬೃಹಸ್ಪತಾಚಾರ್ಯ ತಲೆ ತೆಗೆಸಿ ಇದು ಏನಿದು ಅಂತ ಅವರೇ ಕಂಪಿಸಿ ಕುಳಿತಿರ್ತಾರೆ. ತುಂಬಾ ದಾರಿ ತೋರಿಸುವವರಿಗೆ ದಾರಿ ಇರೋಲ್ಲ. ತುಂಬಾ ಜನ ಕೇಳ್ತಿರ್ತೀರಲ್ವಾ, ಗುರುಗಳು ಗೊತ್ತಾಗಲ್ವಾ ಅಂತ. ಗೊತ್ತಾಗಲ್ಲ ನೋಡಿ. ಬೃಹಸ್ಪತಾಚಾರ್ಯರು ಹೀಗೆ ಕುತ್ಕೋತಾರೆ ತಟಸ್ಥರಾಗಿ, ದಿಕ್ಕು ತೋಚದೆ ಕುತ್ಕೋಬಿಡ್ತಾರೆ. ತಾರಾದೇವಿ, ಚಂದ್ರ ಕೂಡ ತಟಸ್ಥನಾಗಿ, ಆ ತಾರಾದೇವಿ ಚಂದ್ರ ಎಲ್ಲೋ ಇರ್ತಾನೆ, ಬಚ್ಚಿಟ್ಕೋಬಿಟ್ಟಿರ್ತಾನೆ. ಎಲ್ರೂ ಮುಂದ್ಗಡೆ ಬರೋಲ್ಲ, ಅವನು ಅಮಾವಾಸ್ಯೆ ಆಗ್ಬಿಟ್ಟಿರುತ್ತೆ. ಆಗ ಆ ಮಗುವಿನ ಆ ಮಾತು ಕೇಳಿ, ಎಲೆ ವಿಪರೀತ ಬುದ್ಧಿಯೇ ಈಗಲೇ ಭೂಮಿಗಿಳಿ ಅಂತಾರೆ. ಭೂಮಿಗಿಳಿದಿದ್ದ ಶಾಪ ಬೃಹಸ್ಪತಾಚಾರ್ಯರು. ನಾವೆಲ್ಲ ಇಲ್ಲಿ ಧರ್ಮಸಭೆ ಮಾತನಾಡುವಾಗ ಮೂಗು ತೂರ್ಸೋದು ನೋಡಿ. ಬುಧನ ಪ್ರಭಾವ ಇದ್ರೆ ವಿಪರೀತ ಮಾತು, ವಿಪರೀತ ತೂರ್ಸೋದು ನಮ್ಮ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ನೋಡಿ. ಮಕ್ಕಳನ್ನ ಮೂಗು ತೂರ್ಸ್ಬೇಡ, ಕೂತ್ಕೊಳ್ಳ ಹಾಕ್ತೀವಿ. ರಾಜಕುಮಾರ ಮಕ್ಕಳು ರಾಜಕುಮಾರರು. ಬುಧಗ್ರಹ ಆಗ ಬುಧನ ಪ್ರಭಾವ ವಿಪರೀತ ಕಲಿಯೋದು. ಸುಳ್ಳು ಹೇಳೋದು ಕಲ್ತಿದ್ದಾರೆ ಅಂದ್ರೆ ನಾವು ಖುಷಿ ಪಡ್ತೀವಿ. ನಿಮ್ಗೆ ಗೊತ್ತಿದ್ಯಾ? ಮಕ್ಕಳು ಬೆಳಿತಿದ್ದಾರೆ, ಕಲಿತಿದ್ದಾರೆ. ಮುಚ್ಚಿಡೋದು, ತೆಗಿಯೋದು, ಕದಿಯೋದು, ಸುಳ್ಳು ಹೇಳೋದು, ಇನ್ನೊಂದೇನೋ ಮಾಡೋದು, ಇನ್ನೊಂದೇನೋ ಕ್ಯೂರಿಯಾಸಿಟಿ ಕೇಳೋದು. ಬುಧಗ್ರಹ ಮಕ್ಕಳು ಹಾಗೆಯೇ. ಅದಕ್ಕೆ ಬುಧನನ್ನ ಮಕ್ಕಳ ಮೇಲೆ ತೋರ್ಸ್ಕೊಟ್ಟಿದ್ದಾರೆ. ಒಂಥರ ನಾವು ದೊಡ್ಡವರಾಗಿ ಇದೇನೋ ಪಿಂಗಾಗಿ ಆಡ್ತಾನೆ, ಏನೋ 8 ವರ್ಷದ ಮಗು ಆಡ್ದಂಗೆ ಆಡ್ತೀಯ, ಕುತ್ಕೊಳ್ಳೋ, ಎಲ್ಲದಕ್ಕೂ ಮುಗ್ ತೋರಿಸ್ತೀಯಲ್ಲೋ. ಬುಧಗ್ರಹ ಆಗ ಕೊಡೋ ಶಾಪ, ನೀನು ನನ್ನ ಮನೆಗೆ ಬಂದ್ರೆ ನೀಚನಾಗಿ ಹೋಗು. ಗುರುಗಳು ಗೊತ್ತಾಗ್ಬಿಡ್ತೀವಿ ನನ್ನ ಮಗ ಅಲ್ಲ ಅಂತ. ಯಾಕೆಂದ್ರೆ ಗುರುವಿನ ಮಗ ಅಂತ ಮಾತಾಡೋಲ್ಲ, ಮಾತನಾಡಬಾರದು. ಗುರುವಿಗೆ ಗೊತ್ತಿರುತ್ತೆ ತನ್ನ ಮಗನ ಬಲ ಎಷ್ಟಿದೆ, ಏನಿದೆ, ಎಂಥದ್ದು ಅಂತ. ವಿಪರೀತ ಬುದ್ಧಿ, ನಿನ್ನ ವಿಪರೀತ ಬುದ್ಧಿಯೇ ನೀಚತ್ವಕ್ಕೆ ದೂಡುತ್ತೆ, ತಗೊಂಡೋಗಿ ಕೆಡಿಸುತ್ತೆ. ಅದನ್ನ ನನ್ನ ಮನೆಗೆ ಇನ್ಮೇಲೆ ನೀನು ಬಂದ್ರೆ ನೀನು ನೀಚನಾಗಿ ಹೋಗು ಅಂತ. ಅವನು ಸುಮ್ಮನಿರೋಲ್ಲ. ನನ್ನ ಎದುರುಗಡೆ ಮನೆಗೆ ನೀನು ಬಂದರೆ ನೀನು ಕೆಟ್ಟೋಗು, ನನ್ನ ಮನೆಗೆ ಬಂದ್ರೆ ನಿನಗೆ ಅರ್ಧ ಬಲ ಇಲ್ಲದ ಹೋಗ್ಲಿ ಅಂತ. ಅದಕ್ಕೆ ಕನ್ಯಾ ರಾಶಿಗೆ ಹಾಗೂ ಮಿಥುನ ರಾಶಿಯಲ್ಲಿ ಗುರು ಹುಟ್ಟಿದವರು 1978. ಒನ್ ಆಫ್ ದಿ ಎಕ್ಸಾಂಪಲ್ 1990, 2002 ಅಲ್ಲಿದೆ, 1981, 1993,
2005 ಕನ್ಯಾ ರಾಶಿಯಲ್ಲಿ ಗುರು ಗಲ 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 ಇರ್ತೀರಿ ನೋಡಿಬೇಕಾದ್ರೆ. ಹೌದು ಅಲ್ವೋ ಹೇಳಿ ನೀವು. ಆಶ್ಲೇಷ ನಕ್ಷತ್ರಕ್ಕೆ ಆ ಕಂಪನ ಇರೋದ್ರಿಂದಲೇ ನಿಮಗೆ ಆ ರೀತಿಯ ಅನಾರೋಗ್ಯ, ಮೊದಲಿಗೆ ಮಾತು ತೊದಲುವಿಕೆಯ ಸಮಸ್ಯೆಗಳು ಬರುತ್ತೆ, ಟಂಗ್ ಸ್ಲಿಪ್ಪಿಂಗ್ ಮಿಸ್ಸಸ್ ಪ್ರಾಬ್ಲಮ್ಸ್ ಬರತಕ್ಕಂಥದ್ದಾಗುತ್ತೆ, ವಿಟಮಿನ್ ಬಿ ಡಿಫಿಷಿಯನ್ಸಿ ಬರತಕ್ಕಂಥದ್ದು, ಕೋಲ್ಡು, ಕಾಫ್. ಯಾಕಂದ್ರೆ ಚಂದ್ರನ ಮನೆ, ಬುಧ ತಟ್ಕೊಳ್ಳಲ್ಲ, ತುಂಬಾ ಸೆನ್ಸಿಟಿವ್ ಬುಧ. ವಿಪರೀತ ಥಂಡಿ, ನೀವು ನೋಡಿ ಮಿಥುನ್ ರಾಶಿ ಕನ್ಯಾ ರಾಶಿ ವಿಪರೀತ ಬಿಸಿನೂ ತಟ್ಕೊಳ್ಳಲ್ಲ, ವಿಪರೀತ ಥಂಡಿನೂ ತಟ್ಕೊಳ್ಳಲ್ಲ, ನಿಮ್ಗೆ ಎರಡೂ ಆಗ್ತಿರುತ್ತೆ. ಸಡನ್ ಆಗಿ ಬಾಡಿ ಕೋಲ್ಡ್ ಇರುತ್ತೆ, ಸಡನ್ ಆಗಿ ಬಾಡಿ ಹೀಟ್ ಇರುತ್ತೆ. ಹೌದು ಅಲ್ವೋ ಹೇಳಿ? ಹೌದು ಮಕ್ಕಳೇ, ಇಟ್ ಇಸ್ ಮೈ ರಿಸರ್ಚ್. ಲಕ್ಷಾಂತರ ಜಾತಕ. ಮೊನ್ನೆ ಒಬ್ಬ ಬಹುದೊಡ್ಡ, ತುಂಬಾ ದೊಡ್ಡ ಸ್ಥಾನ, ಖುಷಿ ಆಯ್ತು ನನಗೆ. ಅವ್ರ ಡೇಟ್ ನೋಡಿ, ಅವರ ಮಂತ್ ನೋಡಿ ವಾವ್ ಅನ್ನಿಸ್ಬಿಡ್ತು. ಅದರ ಮೇಲೆ ಅವ್ರು ತಂದಂತ ಸಪ್ತಪದಿ ಬ್ಯೂಟಿಫುಲ್. ಗುರುಗಳೇ, ನಾನು ನಿಮ್ಮ ಅಭಿಮಾನಿ. ಇತ್ತೀಚೆಗೆ ನೋಡಿದೆ, ನಾನು ಅದಕ್ಕೆ ಓಡ್ ಬಂದೆ ಅಂತ. ಪಿ ಅಕ್ಷರದವರು, ಪೂರ್ತಿ ಹೆಸರು ಹೇಳಕ್ ನನ್ಗೆ ಇಷ್ಟ ಇಲ್ಲ. ತುಂಬಾ ದೊಡ್ಡ ಸ್ಥಾನಾಧಿಕಾರಿ, ತುಂಬಾ ದೊಡ್ಡದು. ಇವತ್ತು 1 ಕೋಟ್ಯಾಂತರ ಮಕ್ಕಳು ಅವರ ಪ್ರಸಾದ ಸೇವಿಸ್ತಿದ್ದಾರೆ. ಅಂತ ಒಂದು ಸ್ಥಾನಕ್ಕೆ ಮಹಾಗುರು ಅಂಥದ್ದೊಂದು ತದ್ಭಾವ ಎಲ್ಲರಿಗೂ ಬರಲ್ಲ. 60 ದಾಟಿದರು 40 ಗುರುಗಳೇ, ನೀವ್ ಹೇಳಿದಷ್ಟು ಇದೆ ನನ್ನ ಹತ್ರ ಅಂತ. ಏನ್ ರಿಸರ್ಚ್ ಮಾಡಿದಿರಿ ಗುರುಗಳೇ? ಅಲ್ಲ, ರಿಸರ್ಚ್ ಅಲ್ಲ, ಇದು ಬಂದು ಅನುಭವ. ಇಷ್ಟು ಲಕ್ಷಾಂತರ ಜಾತಕಗಳನ್ನ ನೋಡಿ 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 ತಿಳ್ಕೊಂಡಿರೋದು. ಅದಕ್ಕೆ ಆಶ್ಲೇಷಕ್ಕೆ ಬೆದರು ಪ್ರಭಾವ, ಮನಸ್ಸು ಚಂಚಲ, ಮಾತು ಚಂಚಲ, ಆಲೋಚನೆ ಚಂಚಲ. ಹಿಂದ್ಗಡೆ ಶನಿ ನಕ್ಷತ್ರ ಇರೋ ಅನ್ನೋ ವೇಗ ಒಂದೊಂದು ಸಮಯ, ಮುಂದುಗಡೆ ಅಶ್ವಿನಿ ನಕ್ಷತ್ರ ವೇಗಕ್ಕೆ ಹೋದ್ರೆ ಯಾರು ಏನ್ ಅನ್ಕೋತಾರೋ, ಇನ್ನೇನ್ ಅನ್ಕೋತಾರೋ ಅನ್ನತಕ್ಕಂಥ ಒಂದು ಪ್ರಭಾವ ರೇವತಿಗೆ ಹೇಗಿರುತ್ತೋ ಆಶ್ಲೇಷಕ್ಕೆ ಅದು ವಿಪರೀತ ಇರುತ್ತೆ. ಅದರಲ್ಲೂ ಕಡಗರಾಶಿಯಲ್ಲಿ ಹುಟ್ಟಿರೋದು, ಚಂದ್ರನ ಮನೆಯಲ್ಲಿ ಹುಟ್ಟಿರೋದು, ಆ ಗುರುವಿನ ನೀಚತ್ವ ಮನೆ ನೋಡೋದು, ಗುರುವಿಗೆ ಮೂಲ ತ್ರಿಕೋಣವಾಗಿರತಕ್ಕಂಥ ಧನಸ್ಸಿನಿಂದ ಅಷ್ಟಮ ಸ್ಥಾನ, ವಿಪರೀತ ಟೆಕ್ನಿಷಿಯನ್ ನೀವು. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಯು ಆರ್ ಎ ಪ್ಯೂರ್ ಟೆಕ್ನಿಷಿಯನ್ ಆರ್ ಲಾಯರ್. ನಿಂತ್ಕೊಂಡ್ರೆ ಇನ್ನು ವಿಶೇಷವಾಗಿ ನಿಮಗೆ ಕೋಲ್ಡು, ಸ್ಟಮಕ್ ಪ್ರಾಬ್ಲಮ್ ಆಗೋದು, ವಿಂಡಿನೆಸ್, ನಿಮಗೆ ಏನಾದ್ರೂ ಒಂದು ಮೂಗು ಇಟ್ಕೊಳ್ಳೋದು, ಮೈಗ್ರೇನು, ಸೈನಸ್ಸು, ಮೂಗು ಕಟ್ಕೊಳ್ಳೋದು, ಈ ಚಂದ್ರನಾಡಿ ತುಂಬಾ ಕಟ್ಕೊಳ್ತಕ್ಕಂಥದ್ದಾಗುತ್ತೆ. ಗರ್ರ 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 ಅನ್ನೋ ಕೋಲ್ಡು, ಕಾಫು, ಡಸ್ಟ್ ಅಲರ್ಜಿ, ತಲೆಭಾರ, ಹಿಂದಲೆ ನೋವು, ಅರ್ಧ ತಲೆ ನೋವು, ಕಿವಿ ನೋವು, ಮೂಗಲ್ಲಿ ಕಣ್ಣಿಂದ ನೀರು ಸುರಿಯೋದು, ಬಾಯಿಂದ ಜೊಲ್ ಸುರಿಯೋದು, ರುಚಿ ಇಲ್ಲದೆ ಹೋಗತಕ್ಕಂಥ ಒಂದು ಸಮಸ್ಯೆ. ಆಮೇಲೆ ಅದರ ಪ್ರಭಾವದಿಂದ ನಿಮಗೇನಾಗುತ್ತೆ, ನೀ ಪೇನ್ ಸ್ಟಾರ್ಟ್ ಆಗೋದು, ಲೆಗ್ಸು, ಮಂಡಿಗಳಲ್ಲಿ ಬಲ ಇರಲ್ಲ, ತೊಡೆಗಳಲ್ಲಿ ಬಲ ಇರೋಲ್ಲ, ಒಂಥರ ಮತ್ತೆ ಹಿಡ್ದಾಗಿರ್ತಾರೆ. ನಿಮ್ಮನ್ನು ನೋಡಿದವರೆಲ್ಲ ಏನೋ ಜೋಕಾಲಿ ಹೊಡೆದಂಗಿದ್ದಾನೆ, ಏನೋ ಡ್ರಗ್ಸ್ ಏನೋ ತಗೊಂಡಿದ್ದ ಅಂದ್ರೆ ಒಂಥರ ನಿಮ್ಮ ಕಣ್ಣುಗಳೇ ಒಂಥರ ಮತ್ತೆ ಹಿಡ್ದಾಗಿರುತ್ತೆ. ಸರ್ಪದ ಕಣ್ಣುಗಳನ್ನ ನೋಡಿ ನೀವು, ಪೂರ್ಣ ಸರ್ಪ ಪ್ರಭಾವ. ಸರ್ಪ ನೋಡಿ ಗಾಬರಿಗೊಂಡು ಓಡೋಗುತ್ತೆ, ಅದು ಗೊತ್ತಿರೋದು ಕಚ್ಚೋದಷ್ಟೇ, ಅದಕ್ಕೆ ಬೇಗ ಬೆದರು ಬಿಡ್ತೀರಾ, ಗಾಬರಿಯಿಂದ ಏನೇನೋ ಮಾತಾಡಿಬಿಡ್ತೀರಾ. ಆ ಥರದ್ದಾಗ್ತಕ್ಕಂಥದ್ದು, ಹಿಸ್ಟೀರಿಯಾ, ಡ್ರಾಪ್ಸಿ, ಜಾಂಡಿಸ್ಸು, ನರ್ವಸ್ ಪ್ರಾಬ್ಲಮ್, ಇಂಡೈಜೆಷನ್ ಪ್ರಾಬ್ಲಮ್ಸ್. ಯಾಕಂದ್ರೆ ಮುಂದ್ಗಡೆ ಮಕ ನಕ್ಷತ್ರ ಕೇತು ಇಂಟರ್ನಲ್, ಹಿಂದ್ಗಡೆ ಶನಿ ಪುಷ್ಯ ನಕ್ಷತ್ರ ಅವನು ಇಂಟರ್ನಲ್. ಸೊ ಒಳಗಡೆಯೇ ಇಟ್ಕೊಂಡು ಕೂತಿರ್ತೀರ. ಕಟಗರಾಶಿಯವರು ಓಪನ್ ಅಪ್ ಆಗೋದಿಲ್ಲ. ಅದ್ರಲ್ಲಿ ಮುಖ್ಯವಾಗಿ ಆಶ್ಲೇಷ, ಯಾವಾಗ ಹೇಳ್ಬೇಕು, ಏನ್ ಮಾತಾಡ್ಬೇಕು, ಏನ್ ಅನ್ಕೋತಿರೋ, ತುಂಬಾ ಒಳಗಡೆಯೇ ಧಾವಂತ ಪಡೋದ್ರಿಂದ ಒಳಗಡೆಗೆ ಸಂಬಂಧಪಟ್ಟಂತ ಈ ರೀತಿಯ ಕಾಯಿಲೆಗಳ ಪ್ರಭಾವ ಕಾಣಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಸ್ವಲ್ಪ ವಾಮಾಗಿ ಇಟ್ಕೊಳ್ಳಿ, ಕಾಲಿಗೆ ಸಾಕ್ಸ್ ಹಾಕೊಳ್ಳಿ, ವಾರಕ್ಕೊಂದೆರಡು ಸಲ ಎಳ್ಳೆಣ್ಣೆ ಹಾಕಿ ಹಚ್ಚಿ ಸ್ನಾನ ಮಾಡಿ, ತುಪ್ಪ ಬಿಸಿ 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 ತುಪ್ಪ ಊಟದಲ್ಲಿ ಯಾವಾಗ್ಲೂ ಇರ್ಲಿತ್ತೋ, ಒಂದು ಬೇಳೆ ತುಪ್ಪ ರೆಗ್ಯುಲರ್ ಆಗಿ ಸೇರಿಸ್ತಕ್ಕಂಥದ್ದು. ತುಪ್ಪ ಸ್ವಲ್ಪ ಕಡಿಮೆನೆ ನೀವು ತಿನ್ನೋದು. ಮಜ್ಜಿಗೆ ಸೇವಿಸ್ಬೇಡಿ, ಒಂದು ರೀತಿ ಫ್ರಿಜ್ಜಲ್ಲಿ ಇರತಕ್ಕಂಥದ್ದನ್ನ ಸೇವಿಸ್ತಕ್ಕಂಥದ್ದು ಮಾಡಬೇಡಿ. ಸ್ಟೀಮ್ ತಗೋತಾ ಇರಿ, ವರ್ಕೌಟ್ ಮಾಡಿ, ಬಾಡಿಯನ್ನ ಚೆನ್ನಾಗಿ ಬಿಸಿಯಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಮಾಡಿ. ವಿಪರೀತ ತುಂಟುತನ, ವಿಪರೀತ ನಿಶಕ್ತಿ ಕೂಡ. ತುಂಟುತನಕ್ಕೆ ಇನ್ನೊಂದು ಆಪೋಸಿಟ್. ನನ್ನ ಗಂಡ ಬಂದ್ರು, ನನ್ನ ಹೆಂಡತಿ ಬಂದ್ಲು, ತಿನ್ಲು, ಮಲಗಿದ್ಲು, ಸ್ವಾಮಿ ಏನೂ ಇಲ್ಲ, ಅರಸಿಕತೆ ಅಲ್ಲ, ಅಲ್ಲಿ ವೀಕ್ನೆಸ್. ಇಲ್ಲೂ ವಿಪರೀತ ತುಂಟುತನ, ಸರ್ಪ ಭೂತ್ಕಾರ. ಸರ್ಪ ಒಂದ್ಸಲಿಗೆ ಸೇರ್ತು ಅಂತ ಹೇಳಿದ್ರೆ 100, 200, 300, 400, 600 ಮೊಟ್ಟೆಗಳು ಇಡಮ್ಮ. ಅವುಗಳು ಸಂತತಿ ಕೂಡ ಉಂಟು, ಸಾಮಾನ್ಯ ಅಲ್ಲ. ಹಸುವೆ ಅದಕ್ಕೆ ಶಾಪ. ಏನ್ ಮಾಡುತ್ತೆ, ತನ್ನ ಮೊಟ್ಟೆಗಳನ್ನ ತಾನೇ ತಿನ್ಬಿಡುತ್ತೆ ಹಸುವೆ, ತಡಿಲಾರ್ದೆ.
ಇದು ಉಂಟು, ಸುಮ್ಮನೆ ಅಲ್ಲ ದೈವ. ಹುಲಿನೂ ಅಷ್ಟೇ, ತನ್ನ ಮರಿಗಳನ್ನು ತಾನೇ ತಿನ್ಬಿಡುತ್ತೆ. ಒಂದೊಂದು ಬಾರಿಗೆ ಇಟ್ಟರೆ 4, 6, 8 ಮರಿಗಳನ್ನು ಹಾಕುತ್ತೆ ಹುಲಿ, ಸುಮ್ಮನೆ ಅಲ್ಲ. ಜಿಂಕೆ ಹಾಕೋದು ಒಂದೇ ಮರಿ. ನೀವು ಯಾವಾಗಲಾದ್ರೂ ನಾಗರ ಹೊಳೆಗೆ ಹೋದಾಗ ನೋಡಿ, ಲಕ್ಷಾಂತರ ಜಿಂಕೆಗಳಿರುತ್ತೆ, ಎಲ್ಲೋ 1, 2 ಹುಲಿ ಇರ್ತಕ್ಕಂಥದ್ದು. ಏನೋ ಅದಕ್ಕೆ ಕೊಟ್ಟಿರೋ ಪ್ರಕೃತಿಯ ಶಾಪ. ತನಗೆ ತಾನೇ ಶತ್ರು. ಹುಲಿಗಿರುವಷ್ಟು ಶತ್ರುತ್ವ ಇನ್ಯಾರಿಗೂ ಇಲ್ಲ, ಜಿಂಕೆಗಿರುವಷ್ಟು ಮಿತ್ರತ್ವ ಇನ್ಯಾರಿಗೂ ಇಲ್ಲ. ಒಂದೇ ಮಗು ಇರುತ್ತೆ, ಲಕ್ಷಾಂತರ ಸಂತತಿಯಾಗಿ ಬೆಳೆದು ನಿಂತಿರುತ್ತೆ ನೋಡಿ. ಆಶ್ಲೇಷಕ್ಕೆ ಆ ಥರದ ಒಂದು ಭಾವ ಇರತಕ್ಕಂಥದ್ದು. ಅದರಿಂದ ಸ್ವಲ್ಪ ನೋಡ್ಕೊಂಡು ವಾಮಾಗಿ ಬಿಸಿನೀರು ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ. ನಿಮ್ಮ ಊಟ ನೀವೇ ಕ್ಯಾರಿ ಮಾಡಿ, ತಂಗಳು ತಿನ್ನಬೇಡಿ, ಟೈಮಿಗೆ ಸರಿಯಾಗಿ ತಿನ್ನಿ. ಏನು ತಿಂತಿದ್ದೀರಾ ನೋಡಿ. ಸ್ವಲ್ಪ ಕಫದ ಪ್ರಕೃತಿ ಜಾಸ್ತಿ ನಿಮಗೆ, ಪಿತ್ತದ ಪ್ರಕೃತಿಯೂ ಜಾಸ್ತಿ, ವಾತದ ಪ್ರಕೃತಿಯೂ ಜಾಸ್ತಿ, 3 ಇರುತ್ತೆ. ಚಳಿ ಬಂದ್ರು ತಟ್ಕೊಳ್ಳಲ್ಲ, ಮಳೆ ಬಂದ್ರು ತಟ್ಕೊಳ್ಳಲ್ಲ, ಬಿಸಿಲು ಬಂದ್ರು ತಟ್ಕೊಳ್ಳಲ್ಲ. ಭಾರಿ ಕಷ್ಟ, ಸೆನ್ಸಿಟಿವ್ ಚಂದ್ರನ ಮನೆಯಲ್ಲಿ. ಯಾಕಂದ್ರೆ ಅಲ್ಲೊಂದು ಶಾಪ. ಈಗಲೇ ಹೇಳುದು ಬಿಡು, ಅದಕ್ಕೆ 7 ತಿಂಗಳು ಹುಟ್ಟಿದವರು ಅಂತ ಹೇಳೋದು. ವಿಪರೀತ ಬುದ್ಧಿ, ಆಶ್ಲೇಷ ವಿಪರೀತ ಬುದ್ಧಿ. ಆ ವಿಪರೀತ ಬುದ್ಧಿಯಿಂದಲೇ ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ವ್ಯವಹಾರ, ಶಾರ್ಟ್ಕಟ್ ಕೆಲಸ ಅಂತ ಹೋಗಿ ಏನಾದ್ರೂ ಒಂದು ಎಳೆದಾಟ ಮಾಡಿಟ್ಕೊಬಿಡ್ತೀರಿ. ಎಚ್ಚರಿಕೆ. ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಕೆಲಸ, ಶಾರ್ಟ್ಕಟ್ ವ್ಯವಹಾರ ಅಂತ ಎಚ್ಚರಿಕೆ. ಮಾಡಿರ್ತೀರಿ, ಕರ್ಕೊಂಡು ಹೋಗುತ್ತೆ. ಯಾರಿಗೂ ಗೊತ್ತಿಲ್ಲದೆ ಬಡ್ಡಿಗೆ ದುಡ್ಡು ಕೊಟ್ಟು ಕಳ್ಕೊಳ್ಳೋದು. ಯಾರೋ ನಂಬುದ್ರು ಒಂದಷ್ಟು ಕಮಿಷನ್ ಏಜೆಂಟ್ಗೆ ಸಿಕ್ಕಾಕೊಳ್ಳೋದು. ಟ್ರೇಡಿಂಗ್ ಅಲ್ಲಿ ದುಡ್ಡು ಕಳ್ಕೊಳ್ಳೋದ್ರಲ್ಲಿ ನಂಬರ್ 1 ಟಾಪ್ 3 ನಕ್ಷತ್ರಗಳಲ್ಲಿ ಆಶ್ಲೇಷನೂ ಒಬ್ರು. ಧಾವಂತ ಶನಿ ಬಿಡಲ್ಲ ಮುಂದ್ಗಡೆ ಕೇತು ಸುಮ್ನಿರು ಅಂತಾನೆ. ಶನಿ ವಿಪರೀತ ವಿಸ್ಫೋಟ. ಸುಮ್ಮನೆ ಅನ್ಕೋಬೇಡಿ, ಅವನನ್ನ ಮಂದಗಮನ ಅಂತೀವಿ. ಕುಂಭರಾಶಿಯವರಷ್ಟು ಸ್ಪೀಡು, ಮಕರ ರಾಶಿಯವರಷ್ಟು ಡಬಲ್ ವೇಗ ಜೀವನದಲ್ಲಿ ಇನ್ಯಾರೂ ಇಲ್ಲ. ಬಹುದೊಡ್ಡ ಆಟೋಮೊಬೈಲ್ ಇಂಡಸ್ಟ್ರಿ ಕಟ್ಟದವರೆಲ್ಲ ಮಕರ, ಕುಂಭನೇ. ಆ ವೇಗ, ರೇಸ್ ಕಾರುಗಳು, ರೇಸ್ ಓಡಿಸೋರು ಅವರೆಲ್ಲ ಮಕರ, ಕುಂಭ. ಟೆಲಿಕಾಂ ಲೈನ್ ಅಲ್ಲಿ ಇರ್ತಕ್ಕಂಥವ್ರು, ವೈರ್ಲೆಸ್, ಇಂಟರ್ನೆಟ್, ಮಕರ, ಕುಂಭ. ಸುಮ್ಮನೆ ಅಲ್ಲ, ಶನಿ ಪ್ರಭಾವ. ಆಯಿಲು, ಬೆಂಕಿ ದಗ್ಗಂತ ಹತ್ಕೊಳ್ಳುತ್ತೆ, ಗ್ಯಾಸ್ ದಗ್ಗಂತ ಹತ್ಕೊಳ್ಳುತ್ತೆ, ಮಕರ, ಕುಂಭ. ಲಿಕ್ಕರು, ನಶಾ, ಮಕರ, ಕುಂಭ. ಈ ರೀತಿ ಲೆಕ್ಕಾಚಾರಗಳು. ಆದ್ದರಿಂದ ಆಶ್ಲೇಷ ನಕ್ಷತ್ರ ಸ್ವಲ್ಪ ವಾಮಾಗಿಟ್ಕೊಳ್ಳಿ. ಮನೇಲೂ ಅಷ್ಟೇ, ಏನು ತಿಂತೀರಿ, ಎಲ್ಲಿ ಹೋಗ್ತೀರಿ, ಎಲ್ಲಿ ಬರ್ತೀರಿ, ಟೈಮ್ ಕರೆಕ್ಟ್ ಆಗ್ತೀನಿ. ನಿಮಗೆ ಗ್ಯಾಸ್ಟ್ರಿಕ್, ಸಿವಿಯರ್ ಗ್ಯಾಸ್ಟ್ರಿಕ್ ಬರುತ್ತೆ, ಬ್ಯಾಕ್ ಪೇನ್ ಬರುತ್ತೆ, ಮಂಡಿ ನೋವು ಬರುತ್ತೆ. ನೀವು ಸರಿ ಊಟ ತಿನ್ನಬಹುದು, ಆದರೆ ಸರಿಯಾದ ಊಟ ತಿನ್ನೋಲ್ಲ. ಪ್ರೋಟೀನ್ಸ್ ಎಷ್ಟು ತಿನ್ನಬೇಕು, ಹಾಗಾಗಿ ಹೋಗಿ ನಿಮ್ಮ ಡೆನ್ಸಿಟಿ, ಬಾಡಿ ಸ್ಟ್ರೆಂತ್ ಇದನ್ನೆಲ್ಲ ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿಸ್ಕೊಳ್ಳಿ. ಸೊ ಆಗ ನೀವೇನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ ಒಮ್ಮೆ ಆಯಿತು ಅಂದರೆ ಯಾವುದಾದ್ರೂ ಆಯುರ್ವೇದ ನೇಚರ್ ಥೆರಪಿಗೆ ಹೋಗಿ ಅಡ್ಮಿಟ್ ಆಗಿ. ಸೊ ನಿಮ್ಮ ವಾತ, ಪಿತ್ತ, ಕಫ ಬ್ಯಾಲೆನ್ಸಲ್ಲಿ ಏನು ಮಿಸ್ ಆಗಿದೆ, ಸೊ ಯಾವುದನ್ನು ಜಾಸ್ತಿ ಮಾಡಬೇಕು, ಯಾವುದನ್ನು ಕಡಿಮೆ ಮಾಡಬೇಕು, ಊಟ ಮುಖೇನ, ಪ್ರಕೃತಿ ಮುಖೇನ, ಈ ಥರದ್ದು ಹೇಳ್ಕೊಡ್ತಾರೆ. ಅಷ್ಟು ಮಾಡ್ಕೊಳ್ಳಿ ಮಕ್ಕಳೇ, ಒಳ್ಳೇದಾಗಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಇವತ್ತಿನ ದಿನ ಭವಿಷ್ಯಕ್ಕೆ ಕಾಯ್ತಿರ್ತೀರಿ. ಆಶ್ಲೇಷ ನಕ್ಷತ್ರದ ಬಲಾಬಲಗಳು. ನಮ್ಮ ಸಂಚಿಕೆ ಇಷ್ಟವಾಗಿದ್ರೆ ಅದ್ರಲ್ಲಿ ತುಂಬ ಹೇಳಿದ್ದೇನೆ, ದಯಮಾಡಿ ಕಮೆಂಟ್ಸ್ ಹಾಕಿ. ನನ್ನ ರಿಸರ್ಚ್ಗೆ ನನ್ನ ಗುರುಗಳ ಆಶೀರ್ವಾದ, ಇನ್ನಷ್ಟು ರಿಸರ್ಚ್ ಮಾಡಿ ತಗೊಬಂದು ನಿಮಗೆ ಉಣಬಡಿಸ್ಬೇಕು. ಅದಕ್ಕೆ ಆಶ್ಲೇಷ ನಕ್ಷತ್ರದವನ್ನ ಮದುವೆ ಮಾಡುವಾಗ ಯಾಕೆ ಯೋಚನೆ ಮಾಡ್ತೀವಿ ಅಂದ್ರೆ ಈ ಕಾರಣ. ಆಶ್ಲೇಷ ನಕ್ಷತ್ರ ಮದುವೆ ಮಾಡಬಾರ್ದು, ಅವ್ರು ಹೋಗ್ಬಿಡ್ತಾರೆ, ಇವ್ರು ಹೋಗ್ಬಿಡ್ತಾರೆ ಅಲ್ಲ. ಅವರ ಹುಟ್ಟೇ ಒಂದು ರೀತಿಯಲ್ಲೊಂದು ವಿಸ್ಮಯ. ಅಲ್ಲೇನೋ ಗಡಿಬಿಡಿಯಲ್ಲಿ ತಂದೆ ತಾಯಿ ಸಿದ್ಧವಿಲ್ಲದೆ ಹುಟ್ಟಿದಂಥ ಮಗು, ಫ್ಯಾಮಿಲಿ ಸಿದ್ಧವಿಲ್ಲದೆ ಹುಟ್ಟಿದಂಥ ಮಗು, ಹಣಕಾಸು ಸಿದ್ಧತೆ ಇಲ್ಲದಂಥ ಹುಟ್ಟಿದಂಥ ಮಗು, ಫೈನಾನ್ಷಿಯಲ್ ಏನೋ ಒಂದು ಕೊರತೆಯಲ್ಲಿಯೋ ಗಡಿಬಿಡಿಯಲ್ಲಿಯೋ ನಡೆದಿರುತ್ತೆ, ಇಲ್ಲ ಹುಟ್ಟಿದ ಮೇಲಾದರೂ ನಡೆದಿರ್ತಕ್ಕಂಥದ್ದಾಗಿರುತ್ತೆ. ಅದಕ್ಕೆ ಅವರು ಗಲಿಬಿಲಿ. ಸೊ ನಮ್ಗೆಲ್ಲ ಗಲಿಬಿಲಿ, ಎಲ್ಲ ಅನುಮಾನ, ಎಲ್ಲ ಅಪಾರ್ಥ ಅನ್ನೋ ಒಂದು ಪಕ್ಕದಲ್ಲಿ ಇದನ್ನ ಯಾಕೋ ತಿಂತ್ಯಾ, ಇದನ್ನ ಮುಟ್ಬೇಡ, ಅದನ್ನ ಮುಟ್ಟಿದ್ರೆ ಗಾಬರಿ ಅನ್ನತಕ್ಕಂಥದ್ದಾದರೆ ನಾವು ನಮ್ಮ ಯಾವ ಕೆಲಸ ಕಾರ್ಯ ಕೂಡ
ಇದಾಗಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲ ತೀರಾ ಸ್ಲೋ, ಇಲ್ಲ ತೀರಾ ವೇಗ, ಗಾಬರಿಯೇ. ಹೌದಲ್ವಾ ಮಕ್ಕಳೇ? ಅದಕ್ಕೆ ಆಶ್ಲೇಷ ನಕ್ಷತ್ರದವ್ರನ್ನ ಮದುವೆ ಮಾಡ್ಕೊಳ್ಳುವಾಗ ಸುಮ್ಮನೆ ಈ ಥರದ್ದು ಹೇಳ್ತಾರೆ. ಅಲ್ಲ, ನಿಮ್ಮಷ್ಟು ತೀಕ್ಷ್ಣ ಬುದ್ಧಿ, ನಿಮ್ಮಷ್ಟು ಜ್ಞಾನ ಭಂಡಾರ, ಅಯ್ಯೋ ನೀವು ಹಿಡಿದ್ರೆ, ನೀವು ಮೂಡು ಬಂದು ನೀವೇನಾದರೂ ಹಿಡಿದರೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಎನ್ ಎ ಫೂಲ್ ಕ್ಯಾನ್ ಡೂಮ್ ಎ ಬ್ರಿಲಿಯಂಟ್ ಪರ್ಸನ್ ವಿತ್ ಇಸ್ ಪ್ಲಾನ್ ಅಂತಾರೆ. ಸಾಮಾನ್ಯವಾಗಿ ಮೂರ್ಖರಿಗೆ ಪ್ಲಾನ್ ಮಾಡೋಕೆ ಬರೋಲ್ಲ. ಅವನೇ ಪ್ಲಾನ್ ಮಾಡಿದ್ರೆ ಜಗತ್ತಿನ ಎಂಥ ದೊಡ್ಡ ಬುದ್ಧಿವಂತನನ್ನಾಗಲಿ ಕೆಳಕ್ಕಾಕಬಲ್ಲ ಅಂತ ಹೇಳ್ತಾರೆ. ಆಶ್ಲೇಷ ನಕ್ಷತ್ರದವರು ಅಂತ ಅಸಾಧಾರಣ ಬುದ್ಧಿ, ಸಾಮಾನ್ಯರಲ್ಲ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ದೇವರು ನಿಮ್ಮನ್ನ ಆ ಥರ ಚೆಕ್ಮೇಟ್ ಇಟ್ಬಿಟ್ಟಿದ್ದಾನೆ. ಹಿಂದ್ಗಡೆ ಶನಿ ಓಡೋ ಅಂತಾನೆ, ಅವನು ಕೇತು ಇರೋ ನಿಮಗಿರೋಷ್ಟು ಆಸೆ ಇನ್ಯಾರಿಗೂ ಇಲ್ಲ, ಕೇತು ನಿಮಗಿರೋಷ್ಟು ನಿರಾಸೆ ಇನ್ಯಾರಿಗೂ ಇಲ್ಲ. ಆ ಬುಧ ಬಿಡಲ್ಲ, ಒಂದ್ಸಲಿ ಇರೋಣ ಓಡ್ತೀನಿ ಅಂತ, ಅವನು ಏನೋ ಹೇಳ್ತಾನೋ ಅಂತ. ಈ ಥರ ಇವನ್ ಬಿಡಲ್ಲ, ಇವನ್ ಮುಂದಕ್ಕೆ ಹೋಗೋಕೆ ಬಿಡಲ್ಲ. ಇವನು ಕೇತು, ಇವನ್ ಶನಿ ಓಡಿಸೋದೇ ಬಿಡಲ್ಲ. ಇವನ್ ಆಸೆ ಸ್ವಲ್ಪ ಓಡ್ಬಿಡೋ, ನಿಂಗೆ ಗೊತ್ತಿಲ್ಲ ಅಂತಾನೆ. ಅದಕ್ಕೆ ಶನಿ ಬುಧ ಸಂಗಮ ವಾಣಿಜ್ಯ ಉದ್ಯಮ, ಟೆಕ್ನಿಕಲ್, ರಿಪೇರ್, ಕನ್ಸಲ್ಟೆಂಟ್, ಈ ಥರದ್ರಲ್ಲಿ ಎಡಿಟಿಂಗ್, ಡಿಸೈನಿಂಗ್, ಇದರಲ್ಲೆಲ್ಲ ನೀವೊಂದು ಅದ್ಭುತ ಮಕ್ಕಳೇ, ಮಹಾ ಅದ್ಭುತ. ಹಾಗೆಯೇ ಜಾತಕವನ್ನು ಪರಾಮರ್ಶಿಸಬೇಕು ವೈದಿಕವಾಗಿ. ಬೇರೆ ಗ್ರಹಗಳು ದಶ ಭುಕ್ತಿ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅದು ಸಾಥ್ ಕೊಡುತ್ತಾ ನಿಲ್ಲುತ್ತಾ ಇವೆಲ್ಲವೂ ನೋಡಬೇಕು. ತಮಾಷೆ ಏನಂದ್ರೆ 7.5 ಬಂದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಆಶ್ಲೇಷ ನಕ್ಷತ್ರಕ್ಕೆ ಎಲ್ಲಾ ನಕ್ಷತ್ರಗಳಿಗೆ 7.5 ಬಂದು ಒದ್ದಾಟ ಮಾಡಿಸಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಹೌದು, ಅಲ್ಲೊಂದು ವಿಚಿತ್ರವಾದ ಬಲ ಹುಟ್ಟುತ್ತೆ. ಹಾಗೆ ಜ್ಯೇಷ್ಠ ನಕ್ಷತ್ರದವ್ರಿಗೂ ಅಷ್ಟೇ 7.5 ಬಂದಾಗ ಒಳ್ಳೇದಾಗುತ್ತೆ. ರೇವತಿ ನಕ್ಷತ್ರದವ್ರಿಗೂ ಅಷ್ಟೇ 7.5 ಬಂದಾಗ ಒಳ್ಳೇದಾಗುತ್ತೆ. ಯಾಕಂದ್ರೆ ಬುಧನಿಗೆ ಪರಮಾಪ್ತ ಮಿತ್ರ ಶನಿ. ಬುಧನು ವೇಗ ಅಲ್ವಾ, ಅವನ್ ಬುದ್ಧಿ. ಇವನ್ ಸೇರ್ಕೊಂಡ ಅಂದ್ರೆ, ಇಬ್ರು ಸೇರ್ಕೊಂಡ ಅಂದ್ರೆ ಎಷ್ಟು ಮಾಡ್ಬೋದು, ಏನ್ ಮಾಡ್ಬೋದು, ಹಿಂಗ್ ಮಾಡೋಣ, ಹಂಗ್ ಮಾಡೋಣ. ಅದಕ್ಕೆ ವಿಪರೀತ 4 ಐಡಿಯಾ, 4 ಪ್ಲಾನು ಅಂತ ಮಾಡ್ತಿದ್ದೀರಿ ಅಂದ್ರೆ ನಾವು ನೋಡ್ತೀವಿ ಈ ತರ ಶನಿ ಬುಧ. ಇವನೊಂದು ಚಾರ್ಟರ್ಡ್ ಅಕೌಂಟೆಂಟ್ ಹಾಕೋ, ಬ್ಯಾಂಕಿಂಗ್ ಹಾಕೋ, ಸ್ಟ್ಯಾಟಿಸ್ಟಿಕ್ಸ್ ಹಾಕ್ಸೋ, ಮ್ಯಾಥಮೆಟಿಕ್ಸ್ ಹಾಕ್ಸೋ, ಕ್ಯಾಲ್ಕುಲೇಷನ್ ಹಾಕ್ಸೋ, ಫಲಜ್ಯೋತಿಷ್ಯ ಕಲಿಸೋ, ಪ್ಲಾನಿಂಗು, ಸ್ಟ್ರಾಟಜಿ ಪ್ಲಾನಿಂಗು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಇವುಗಳೆಲ್ಲದ್ರಲ್ಲೂ ಅದ್ಭುತ ಇರುತ್ತೆ. ಹೌದು, ಇರ್ಲಿ, ತಾರಾಬಲಕ್ಕೆ ಬಂದ್ಬಿಡೋಣ. ಇವತ್ತಿನ ತಾರಾಬಲ ಈ ನಕ್ಷತ್ರಕ್ಕೆ ವಿಶೇಷ ಬಲ ನೋಡೋಣ. ಅಶ್ವಿನಿ, ಭರಣಿ, ರೋಹಿಣಿ, ಆರುದ್ರ, ಪುಷ್ಯ, ಆಶ್ಲೇಷ, ಮಖ, ಪೂರ್ವ ಪಾಲ್ಗುಣಿ, ಹಸ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಶತಭಿಷ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರ. ಈ ನಕ್ಷತ್ರಗಳಿಗೆ ಇವತ್ತು ತಾರಾಬಲ. ಅಂದ್ರೆ ನಿಮಗೆ ಈ ನಕ್ಷತ್ರ ಜನನ ನಕ್ಷತ್ರವಾಗಿದ್ದರೆ ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಅಂದುಕೊಂಡಿರುವ ಕೆಲಸ ಕಾರ್ಯಗಳು, ಅದರಲ್ಲೂ ಬುಧನ ಪ್ರಭಾವ, ಸರ್ಪ ಪ್ರಭಾವ, ವೇಗ, ಕ್ಯಾಲ್ಕುಲೇಷನ್ಸ್ ಅನ್ನತಕ್ಕಂಥದ್ದು. ಅಂತ ಒಂದು ಬುಧ ನಕ್ಷತ್ರದಲ್ಲಿ ಚಂದ್ರನಿದ್ದು, ಬುಧ ನೀಚ ವಕ್ರ. ಸೊ ಯಾರೇ ಆಗಲಿ ದಿಢೀರ್ ದುಡ್ಡು, ದಿಢೀರ್ ಲೆಕ್ಕಾಚಾರ, ದಿಢೀರ್ ಲಾಭ, ದಿಢೀರ್ ಫ್ರೆಂಡ್ಸು, ದಿಢೀರ್ ಪಾರ್ಟ್ನರ್ಶಿಪ್ಪು, ದಿಢೀರ್ ಸ್ಟಾಕ್ ಮಾರ್ಕೆಟು, ದಿಢೀರ್ ಟ್ರೇಡಿಂಗು, ದಿಢೀರ್ ದುಡ್ಡು, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಬೇಗ ನಂಬೋದು, ಬೇಗ ದುಡ್ಕೋದು, ಇದನ್ನ ಮಾಡೋಣ, ಅದನ್ನ ಮಾಡೋಣ, ಈ ಥರದ್ದು ಯಾವುದೇ ಒಂದು ಪ್ರಚೋದನೆಗಳಾಗುತ್ತಿದ್ದರೆ ಸ್ವಲ್ಪ ದಿನಗಳ ಮಟ್ಟಿಗೆ ಸುಮ್ಮನೆ ಇದ್ಬಿಡಿ. ಅಟ್ಲೀಸ್ಟ್ ಮೇ 1ನೇ ತಾರೀಕು ಬರಲಿ, ಗುರುಬಲಕ್ಕೆ ನೋಡೋಣ. ಆಯ್ತು, ಜಾಗ್ರತೆ. ಮುಖ್ಯವಾಗಿ ಮೇಷರಾಶಿ ಬುಧ 12ನೇ ಮನೇಲೆ ಇದ್ದಾನೆ, ಹುಷಾರು. ಗ್ಯಾರಂಟಿ ಹೇಳ್ತೀನಿ, ಒಡ ಹುಟ್ಟಿದವರು, ಇಲ್ಲ ಸೋದರಿಯೋ, ಇಲ್ಲ ಸ್ನೇಹಿತರೋ, ಇಲ್ಲ ಆತ್ಮೀಯರೋ, ಇಲ್ಲ ಯಾವುದೋ ಒಂದು ವ್ಯವಹಾರದ ಗಲಿಬಿಲಿ ಉಂಟು, ಏನೋ ಒಂದು ಎಳೆದಾಟ, ಹುಷಾರು. ಸುಖಕಾರಕ ಚಂದ್ರ ಸುಖದಲ್ಲಿರೋದು ಒಳ್ಳೇದಾದ್ರೂ ಬುಧ ನೀಚ, ವಿಪರೀತ ರಾಜಯೋಗ, ಏನು ಇಲ್ಲದ ಒಂದು ಕೈ ತುಂಬ ದುಡ್ಡು, ದಿಢೀರ್ ಲಾಟ್ರಿ ಹೊಡಿತು ಅಂತಾರಲ್ವಾ, ಅದನ್ನ ನೋಡ್ಬಿಟ್ಟು ನಾವು ಹೋಗ್ಬಿಟ್ಟು ಲಾಟ್ರಿಲಿ, ಬೆಟ್ಟಿಂಗ್ ಅಲ್ಲಿ, ಈ ಒಂದು IPL ಬೆಟ್ಟಿಂಗ್ ಆ್ಯಪ್ಸು, ಈ Dream 11 ಇದಕ್ಕೆಲ್ಲ ಹೋಗ್ಲೇಬೇಡಿ ಮಕ್ಕಳೇ, ಹೋಗ್ಲೇಬೇಡಿ. ಅವ್ನು ನೋಡಿ ಕೆಳಗಡೆ ಹಾಕ್ತಾನೆ, ಇದರಲ್ಲಿ ದುಡ್ಡು ಹಾಕುವುದು ನಿಮ್ಮ ರಿಸ್ಕು, ಅದು ಇದು ಅಂತ ಕಡೆದಾಗ ಹೇಳ್ತಾನೆ, ಅದನ್ನು ಸ್ಪೀಡಾಗಿ ಓಡಿಸ್ಬಿಡ್ತಾನೆ. ಈ ಥರದ್ದಿದೆ. ಜಾಗರೂಕತೆ, ಜಾಗರೂಕತೆ. ವೃಷಭ ರಾಶಿ
ಬುಧ ಲಾಭದಲ್ಲಿ ಚೆನ್ನಾಗಿದೆ. ಕನ್ಸಲ್ಟೆನ್ಸಿ, ಶುಕ್ರ ಬಂಗಾರ, ಟ್ರೇಡಿಂಗ್, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ, ಟೀಚಿಂಗ್, ಪ್ರೀಚಿಂಗ್, ಕೌನ್ಸಿಲಿಂಗ್, ಗೈಡಿಂಗ್, ಲಾ ಪ್ರಾಕ್ಟೀಸ್ ಮಾಡ್ತಿದ್ದೀರಿ, ಲಾಯರ್ ಆಗಿದ್ದೀರಾ, ಅಡ್ವೈಸ್. ನೋಡಿ, ಒಂದು ವಾದ ಮಾಡೋಕೆ ಎಷ್ಟು ನೆನ್ಪಿಟ್ಕೋಬೇಕಾಗುತ್ತೆ, ಎಷ್ಟು ರಿಸರ್ಚ್ ಮಾಡಬೇಕಾಗುತ್ತೆ. ಒಂದೊಳ್ಳೆ ಧೀಮಂತ ಲಾಯರ್ ಅಂದರೆ ಅವ್ರ ಜಾತಕದಲ್ಲಿ ಬುಧನ ಪ್ರಭಾವ, ಬುಧನಿಗೆ ಕೇತುವೋ ಬುಧನಿಗೆ ರಾಹುವೋ ಸೇರಿದಾಗ ವಿಪರೀತ ಬಲ. ದಿವಾನ್ ವಿಶ್ವೇಶ್ವರಯ್ಯನವರ ಜಾತಕದಲ್ಲಿ ಬುಧ ಕೇತುವಿನ ಪ್ರಭಾವ. ಹೌದು, ಅಂಥದ್ದೊಂದು. ಶ್ರೀರಾಮಚಂದ್ರರ ಜಾತಕದಲ್ಲಿ ಕೇತು ಬುಧನ ಮನೆ, ಅದಕ್ಕೆ ವಾಣಿ ಬಂತು ಅಂದ್ರೆ ಬೆಂಕಿ ಹಚ್ತಿತ್ತು. ಆ ಅಮ್ಮನಿಗೆ ಬಿಡ್ತಿರ್ಲಿಲ್ಲ. ಎಂಥ ಸಂದರ್ಭದಲ್ಲಿ ಎಂಥ ಮಾತನ್ನು ಮಾತನಾಡುತ್ತಿರುವೆ, ರಾಜಮಾತಾ ಅಂತಾರೆ, ಅಮ್ಮ ಅಂತ ಕರೆಯೋಲ್ಲ. ರಾಜಮಾತೆಯ ಬಾಯಲ್ಲಿ ಬರುವ ಮಾತ ರಾಜನ ಬಗ್ಗೆ ಅಮ್ಮ ಅಂತಾರೆ. ಆಮೇಲೆ ಅಮ್ಮನ ಬಾಯಲ್ಲಿ ಅಪ್ಪನ ಬಗ್ಗೆ ಬರುವ ಮಾತ ಈ ಸಂದರ್ಭದಲ್ಲ ಅಂತ. ಅವ್ರ ಅಪ್ಪನ ಬಗ್ಗೆ ಇಲ್ಲದ ಹೇಳ್ಬಿಡುತ್ತೆ ಅಮ್ಮ. ಯಾವತ್ತೋ ಸುಖ ಕೊಟ್ಟ ನಿಮ್ಮಪ್ಪ, ವಯಸ್ಸಾದ ವಯಸ್ಕಾಲದಲ್ಲಿ ಮಕ್ಕಳಂತೂ ಇಲ್ಲ, ನಿಮ್ಮ ಅಪ್ಪನ ಜೊತೆ ಆನಂದವಾಗಿರೋಣ ಅಂದರೆ ಹೋಗ್ಬಿಟ್ಟು ಒಂದು ಚಿಕ್ಕ ವಯಸ್ಸಿನ ರಾಣಿನ ಮದುವೆ ಆಗಿ ಅವಳ ಜೊತೆಲೇ ಇರ್ತಾನೆ ಕಣೋ. ಅವ್ನಿಗೆ ಎಷ್ಟಾದರೂ ಅವಳ ಮೇಲೇನೆ ಹಾಕ್ರೆ, ಕಡೆಗೂ ಅವಳು ಹುಟ್ಟಿದ ಮಗನಿಗೇನೆ ಪಟ್ಟಾಭಿಷೇಕ ಅಂದ್ಬಿಟ್ಟ, ನಿನ್ನ ನಡುದಾರಿಲಿ ನಿನ್ನನ್ನು ನನ್ನನ್ನು ಇಟ್ಟು ಬಿಟ್ಟ ಅಂತ ಹೇಳಿಬಿಡ್ತಾಳೆ. ವನವಾಸಕ್ಕೆ ಹೋಗೋ ಸಂದರ್ಭದಲ್ಲಿ ಆಶೀರ್ವಾದ ತಗೊಳಕ್ ಹೋದಾಗ ಕಣ್ಣೀರು ಹಾಕೊಂಡು ತಟಕ್ಕನ್ ಬಿಡ್ತಾಳೆ. ರಾಜಮಾತಾ ಇದಕ್ಕೇನು ಶಿಕ್ಷೆ ಗೊತ್ತಾ ಅಂತ ಹೇಳ್ತಾನೆ. ಬೇರೆಯವರು ಯಾರಾದರೂ ಆಡಿದ್ದರೆ ರಾಜಮಾತ ಒಬ್ಬ ಚಕ್ರವರ್ತಿಯ ಪತ್ನಿಯಾಗಿ, ಆಮೇಲೆ ಅಮ್ಮ, ಅದು ಬಿಡು, ಅಮ್ಮ ಒಬ್ಬ ಮಕ್ಕಳಿಗೆ ತಂದೆಯ ಬಗ್ಗೆ ಈ ರೀತಿ ಹೇಳಿಕೊಡುವುದಾ ಅಂತ. ನಾವು ಹಾಗೆಪ್ಪ, ನಾವು ಒಂದು ಚೂರು ಚೆನ್ನಾಗಿಲ್ಲ ಅಂದರೆ ಮಕ್ಕಳ ಹತ್ರ ಹೋಗಿ ಹೆಂಡತಿ ಬಗ್ಗೆ ಏನೋ ಹೇಳ್ಬಿಡ್ತೀವಿ. ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಹೆಂಡತಿ ಹೇಳ್ಕೊಟ್ಲು ಧರ್ಮಪತ್ನಿಯಪ್ಪ, ನಿಮ್ಮ ಮುಂದ್ಗಡೆ ಹೇಳ್ತೀನಿ. ಬುಧ ನೀಚ ಅಲ್ವಾ ನನಗೆ, ಏನೋ ಮಾತಾಡ್ಬಿಡ್ತಾನೆ. ಏನ್ರಿ ಮಕ್ಕಳ ಮುಂದ್ಗಡೆ ಇದನ್ನೆಲ್ಲ ಹೇಳಿದ್ದೀರಿ ಅಂತ. ಸಾರಿ ಪುಟ್ಟ, ಹಿಂಗೆ ಮಾತಾಡಬಾರ್ದಿತ್ತು, ಅದಕ್ಕೆ ಮಾತಾಡೋಕ್ಕೆ ಹೋಗಲ್ಲ. ಮನೆಗೆ ಹೋದ್ರೆ ಮೌನಂ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ. ಪರಮಸತ್ಯ ಮಕ್ಕಳೇ. ಯಾವಾಗ ಏನು ಮಾತಾಡಬೇಕು ಅನ್ನೋ ಆಲೋಚನೆ ಕೊಡೋದ ಹಾಗೆ ಮಾತಾಡಿಸ್ತಾನೆ ಬುಧ. ನನ್ನ ಜಾತಕದಲ್ಲಿ ನೀಚ, ಹುಚ್ಚ ಆಗಿರೋದನ್ನ ಬಾಯಿ ಮುಚ್ಕೊಂಡು ಕೂತಿದೆ, ಏನೇನೋ ಮಾತಾಡ್ಬಿಡ್ತಾನೆ. ಮಕ್ಕಳ ಹತ್ರನೂ ಹೇಳ್ಬಿಟ್ಟಿದ್ದಾನೆ, ತಂದೆ ಹತ್ರನೂ ತಾಯಿ ಹತ್ರನೂ. ಇದು ಸತ್ಯ, ನಿಮ್ಮ ಮುಂದ್ಗಡೆ ಮುಚ್ಚಿಡೋದೇನು, ನನ್ನ ಜ್ಞಾನಗಂಗಮ್ಮನೇ ಸಾಕ್ಷಿ, ಸತ್ಯ. ಹೇಳ್ತಾರೆ, ಏನಮ್ಮ ವನವಾಸಕ್ಕೆ ಮೊದಲೇ ಹೋಗ್ತಿದ್ದೀನಿ ಅಂಥದ್ದು ಅದೃಷ್ಟಕ್ಕೆ ಅಂತಃಪುರದಿಂದ ಹೊರಗಡೆ ಬಂದು ಜನಗಳ ಮುಂದ್ಗಡೆ ಹೇಳಿಲ್ವಲ್ಲ ಈ ಮಾತು. ರಾಜನ ಬಗ್ಗೆ ಎಂಥ ಗೌರವ, ತಂದೆ ಬಗ್ಗೆ ಎಂಥ ಗೌರವ, ಏನಮ್ಮ ಮಾತನಾಡುತ್ತಿದ್ದಿ, ಇಂಥ ಸಂದರ್ಭದಲ್ಲಿ ಇದು ಮಾತನಾಡಬಹುದಾ? ನಿನ್ನೆ ಅವರು ಅವರ ಸಿಂಹಾಸನವನ್ನ ನಿನಗೆ ರಾಮ ಅಂದಾಗ ನನ್ನ ಗಂಡನಿಗಿಂತ ಪೂಜನೀಯರಿಲ್ಲ. ಇವತ್ತು ಭರತನಿಗೆ ಅಂದಿದ ತಕ್ಷಣ ನನ್ನ ಗಂಡನಿಗಿಂತ ನಿಕೃಷ್ಟನಿಲ್ಲ ಅಂತ ಮಾತಾಡ್ತೀಯ ಅಂತ. ಅದಕ್ಕೆ ಹೇಳೋದು, ಬುಧ ನಮ್ಮ ಮನೆಯಲ್ಲಿ ಕೇತು, ಆ ಬುಧ ಬೇರೆ ಸೂರ್ಯನ ಜೊತೆಯಲ್ಲಿ ದಗದಗಿಸೋ ಸೂರ್ಯನ ಜೊತೆಯಲ್ಲಿ ಆ ಮೇಷದಲ್ಲಿ ಕುಜನ ಮನೆಯಲ್ಲಿ ಅಗ್ನಿಗುಂಡವೇ ಅಗ್ನಿಗೋಲವೇ, ಎಷ್ಟಾದರೂ ಕಪಿಯಲ್ಲವೇ. ಕಪಿಗೆ ಕಪಿ ಬುದ್ಧಿ ಅಲ್ಲದ ಇನ್ನೇನು ಅಂತಾನು ಹೇಳ್ಬಿಡ್ತಾರೆ ಹನುಮಂತ ಕೂಡ ಕಂಸಿ ಕೂತ್ಕೊಂಡು ಕಣ್ಣೀರು ಹಾಕ್ಬಿಡ್ತಾನೆ. ನನ್ನ ಕಪಿ ಬುದ್ಧಿ ಅಂತ ಹೇಳಿಬಿಟ್ಟಿಯಲ್ಲ ಮಹಾಪ್ರಭು, ಎಷ್ಟಾದರೂ ನಾವು ಕಪಿಗಳೇ ಬಿಡಿ ಸ್ವಾಮಿ. ಹೌದು, ಮರ್ಕಟ ಬುದ್ಧಿಯೇ, ಮಂಗ ಬುದ್ಧಿಯೇ ನಮ್ಮದು, ನಮ್ಮ ಮನಸ್ಸೆಲ್ಲ ಮಂಗ ಬುದ್ಧಿಯೇ. ಜಾಗ್ರತೆ. ಸೊ ವೃಷಭಂ ಈ ಥರದ್ದು ಒಂದು ಕದಲಿಕೆಗಳು ತಂದಿಡತಕ್ಕಂಥದ್ದಾಗುತ್ತೆ. ಈ ಎಚ್ಚರಿಕೆ ಯಾರು ದಿಢೀರ್ ಗೊತ್ತಿಲ್ಲದ್ದು ಗೊತ್ತಿರೋದು ಇನ್ನೊಂದು ಒಂದು ನೀರು ನೋಡಿದ ಮೇಲೆ ಹಿಂಗೆ ಹಾಕ್ಬೇಕು. ಆ ನೀರಲ್ಲಿ ಇಳಿಯೋಕೆ ಮೊದಲೇ ಅದು ವಿಷ ನೀರ, ಅಮೃತದಂಥ ನೀರ, ಆಳ ಎಷ್ಟಿದೆ, ಸುಳಿ ಇದೆಯಾ, ಮುಳ್ಳಿದೆಯಾ, ಒಳಗಡೆ ಏನಾದರೂ ಕೆಸರಿದೆಯಾ, ಏನೂ ಗೊತ್ತಿಲ್ಲ, ಧುಮುಕ್ ಬಿಡೋದು. ಬುಧನ್ ಭಾವ ಇದ್ದವರೆಲ್ಲ ಹೀಗೆ ಧುಮುಕ್ ಬಿಡೋದು, ಅಯ್ಯಪ್ಪ ಅನ್ನೋದು. ಕೆಲವ್ರು ನೋಡಿ ಮಾತಾಡ್ಬಿಡ್ತಾರೆ, ಸಿಕ್ಕಾಕೊಬಿಡ್ತಾರೆ, ಓಡೋಗ್ಬಿಡ್ತಾರೆ. ಎಲೆಕ್ಷನ್ ಟೈಮ್ಗಳಲ್ಲಿ ನೋಡಿ ಯಾರ್ಯಾರು ಏನೇನು ಬಾಯಿಂದ ಬಂದಿರುತ್ತೆ ಬುಧನ್ ಪ್ರಭಾವ, ಅವ್ರದೆಲ್ಲ ತಗೊಂಡು ಜಾತಕ ಹಿಂಗೆ ನೋಡ್ತಾ ನಗ್ತಾ ಇರ್ತೀವಿ. ವಾ 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 ವಾ. ಇನ್ನೂ ಬರುತ್ತೆ ಬ್ರಹ್ಮಾನಂದಮಯ. ಅವ್ರವ್ರು ಕೆದಾಡ್ಕೊಂಡು ಒತ್ತಡಕ್ಕೊಳಗಾಗಿ ಬುಧ ಒತ್ತಡಕ್ಕೊಳಗಾದಾಗ ಕಕ್ಕಸ್ಬಿಡ್ತಾನೆ. ಎಲ್ಲ ಕಕ್ಕಸ್ಬಿಡ್ತಾನೆ. ಹುಷಾರ್. ಮಿಥುನ ರಾಶಿ ಮ್ಯಾನೇಜ್ಮೆಂಟ್, ಎನಿಥಿಂಗ್ ಮ್ಯಾನೇಜ್ಮೆಂಟ್ ಲೈನಲ್ಲಿ ವಿದ್ಯೆ, ಕೆಲಸ, ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕರ್ಕಾಟಕ ರಾಶಿ
ನಿಮಗೂ ಬುಧನಿಗೂ ಆಗೋದಿಲ್ಲ. ಅದರಿಂದ ಇವತ್ತು ಗಲಿಬಿಲಿ ಇರುತ್ತೆ. ಯಾವ ನಿರ್ಧಾರ ಮಾಡೋದು, ಯಾವ್ದು ಹೋಗೋದು, ಯಾವ್ದು ಹೋಗ್ಬಾರ್ದು, ಯಾವ್ದಕ್ಕೆ ಹೋಗ್ಬಾರ್ದು, ಕನ್ಫ್ಯೂಷನ್ ಆದಾಗ ತಟಸ್ಥ ಆಗ್ಬಿಡ್ಬೇಕು. 10 ಕೊಟ್ರೆ ಅತ್ತೆ ಕೊಡೆ, 100 ಕೊಟ್ರೆ ಸೊಸೆ ಕೊಡೆ, ಹಂಗಿದ್ದು ಬಿಡಿ ಇವತ್ತು ಕರ್ಕಾಟಕ ರಾಶಿ. ಬೇಜಾರು ಮಾಡ್ಕೋಬೇಡಿ. ಅವರೇ ಸರಿ, ಆಯ್ತು ಅತ್ತೆಮ್ಮ, ನಾಟಕ ಮಾಡ್ಬೇಕು. ನಿಮ್ಗೆ ನಾಟಕ ಮಾಡಿದ್ರೆ ಸಿಕ್ಕಾಕೋಗ್ಬಿಡ್ತೀರ, ಹುಷಾರ್. ಅದೇ ಆಗೋದು, ಬುಧನ ಭಾವ ಆಗೋದು ಅದೇ, ಎಚ್ಚರಿಕೆ. ಇನ್ನು ಸಿಂಹ ರಾಶಿ, ಬುಧನು ಅಷ್ಟಮ, ವಿಪರೀತ ಬುದ್ಧಿ, ವಿನಾಶಕಾಲಕ್ಕೆ ಬರೋದು ವಿಪರೀತ ಬುದ್ಧಿ. ನೋಡಿ, 5-6 ದೇಶಗಳ ಹುಚ್ಚುರಾಜರುಗಳು, ಅವ್ರಿಗೆಲ್ಲ ಬುಧನ ಪ್ರಭಾವ, ಕುಜನ ಪ್ರಭಾವ, ರಾಹು ಪ್ರಭಾವ ಎಲ್ಲ ಸೇರ್ಕೊಂಡಿರೋದೆ ವಿಚಿತ್ರವಾಗಿ. ಅದಕ್ಕೆ ಅವರವ್ರ ಜಾಗದಲ್ಲೇ ಅಲ್ಲೆಲ್ಲೇ ಬೆಂಕಿ ಹಚ್ಕೊಂಡಿರೋದು. ಸೊ ಇವತ್ತು ದೊರೆಮಟ್ಟದ ಕೆಲಸ, ಉದ್ಯೋಗ, ಸ್ಥಾನ, ಅಧಿಕಾರ, ಪದವಿ, ಪ್ರತಿಷ್ಠೆ, ಗೌರವ, ಸನ್ಮಾನ ಈ ರೀತಿ ಇರತಕ್ಕಂಥದ್ರಲ್ಲಿ ನಿಮ್ಮ ಬಾಯೇ ಹರಕು ಬಾಯಾಗಿ ಸಿಕ್ಕಾಕೊಂಡು ಏನಾದರೂ ಒಂದಾಗ್ಬಿಡುತ್ತೆ, ಹುಷಾರ್. ಹೆಚ್ಚು ಮಾತಾಡಕ್ ಹೋಗ್ಬೇಡಿ, ಹೆಚ್ಚು ಕಾಂಟ್ರವರ್ಸಿ ಬೇಡ, ನೋ ಕಮೆಂಟ್ಸ್. ನಾನಾಯ್ತು ನನ್ನ ಕೆಲಸ. ಬರವಣಿಗೆ ಲೇಖನ ಇರತಕ್ಕಂಥವರಿಗೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಬರವಣಿಗೆ ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಬುಧನ ಸಾರದಲ್ಲೇ ಇದ್ದಾನೆ, ಹುಷಾರ್. ನೀವು ಹೋಗಿ ಇನ್ನೊಬ್ಬರ ಮನೆ, ದೂರ ಪ್ರಯಾಣ, ದೂರ ಕೆಲಸ, ದೂರ ವ್ಯವಸ್ಥೆ, ದೂರ ಬಂದು ಸುಮ್ಮನೆ ಖರ್ಚು, ತುಂಬಾ ಪ್ಲಾನಿಂಗ್ ಮಾಡ್ತೀರಿ. ಅಯ್ಯಯ್ಯಪ್ಪ, ಕನ್ಯಾ ರಾಶಿಯವರು ಬೇಜಾರು ಮಾಡ್ಕೋಬೇಡಿ. ನಂದು 10 ರೂಪಾಯಿ ಬಿಡಲ್ಲ. ರಾಮಚಂದ್ರ ಅಲ್ಲೆಲ್ಲೆಲ್ಲ 1 ರೂಪಾಯಿ ಎತ್ತಿಟ್ಟಿರ್ತೀರಿ ನೋಡಿ. ಎತ್ತಿಟ್ಬಿಟ್ಟು 100,000 ಲಕ್ಷ ಕೊಟ್ಬಿಟ್ಟು ಗೋವಿಂದ ಮಾಡ್ಕೊಂಡಿರ್ತೀರಿ. ಗಂಡನ ಹತ್ರ, ಹೆಂಡತಿ ಹತ್ರ, ನಾನು 1,000 ರೂಪಾಯಿ ಕೊಟ್ಟಿದ್ದೆ, 5,000 ರೂಪಾಯಿ ಕೊಟ್ಟಿದ್ದೆ, ಪೆಟ್ರೋಲ್ ಹಾಕ್ಸಿದ್ದೆ, ಗಾಡಿ ಕೊಟ್ಟಿದ್ದೆ, ಎಲ್ಲೋಯ್ತು ಅಂತ ಅಲ್ಲಿ ಯಾರ ಬಾಯಿಗೋ ಇಟ್ಟಿರ್ತೀರಿ, ದೊಡ್ಡದಾಗಿ ಇಟ್ಟು ಬಿಟ್ಟಿರ್ತೀರಿ. ಮೊನ್ನೆ ಕೂಡ ಒಬ್ರು ಬರ್ದಿದ್ದನ್ನೇ 6 ಇಲ್ಲ 60 ಇಲ್ಲ 7 ಇಲ್ಲ 70 ಕರೆಕ್ಟಾಗಿ 60 ಲಕ್ಷ ಕೊಟ್ಬಿಟ್ಟಿದ್ದಾರೆ ಸ್ನೇಹಿತ. 3 ವರ್ಷದಿಂದ ಏನೋ ಒಂದು ಎಕ್ಸ್ಟ್ರಾ ಇಂಟ್ರೆಸ್ಟ್ ಅಂತ. ನಾನು ಹೇಳಿದ್ದೆ, ಕನ್ಯಾ ರಾಶಿಯವರು ಹಿಂಗೆಲ್ಲ ಮಾಡ್ಕೋತೀರಿ, ಪಿ ಅಕ್ಷರದವರು ಹಿಂಗ್ ಮಾಡ್ಕೋತೀರಿ ಅಂತ. ಅದೇ ಮಾಡಿಟ್ಕೊಂಡಿದ್ರಿ. ನೀವು ಅಷ್ಟೇ, ಕನ್ಯಾ ರಾಶಿ ಸ್ವಲ್ಪ ಜಾಗ್ರತೆ. ಅತಿಯಾದ ಆಸೆ ಗತಿಗೇಡು, ಹುಷಾರು. ಬುಧ ಹೋಗಲ್ ಸಿಗಾಕೊಂಡಿದ್ದಾನೆ, ಹುಷಾರು. ಹೂನು ಅನ್ಬೇಡಿ, ಹೂನು ಅನ್ಬೇಡಿ, ಹೇಳ್ತೀನಿ ಅಂತ ಒಂದು 10 ನಿಮಿಷ ಜಾರ್ಕೊಳ್ಳಿ. ಅಷ್ಟು ಮಾಡಿ ಇವತ್ತು ಬಚಾವ್. ಇನ್ನು ತುಲಾ ರಾಶಿ ಚೆನ್ನಾಗಿದೆ, ಬ್ಯೂಟಿಫುಲ್. ಚಂದ್ರ ಬುಧನ್ ಸಾರದಲ್ಲಿದ್ದು, ಬುಧ 6ನೇ ಮನೆಯಲ್ಲಿರೋದ್ರಿಂದ ಅಂದುಕೊಂಡಂತ ಕೆಲಸ, ಕಾರ್ಯ, ವ್ಯವಸ್ಥಾ, ಕನ್ಸಲ್ಟೆಂಟ್, ಅಡ್ವೈಸರ್, ಈ ಗೋಲ್ಡ್ ಲೈನ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಸಿಲ್ವರ್ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗದಲ್ಲಿದ್ದೀರಾ, ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ವೃಶ್ಚಿಕ ರಾಶಿ, ತುಂಬಾ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಕೆಟ್ಟಿದ್ದಾನಲ್ವಾ ಅವನು ಬುಧ, ಸೊ ಶತ್ರು ಕೆಡಬೇಕು, ಕೆಟ್ಟು ವಕ್ರ ಬೇರೆ ಆಗಿದ್ದಾನೆ. ಸೊ ಖಂಡಿತ ಇವತ್ತು ನಿಮ್ಗೊಂದು ಒಳ್ಳೆ ಶುಭ ಸುದ್ದಿ ಸಿಗುತ್ತೆ ಇವತ್ತು ವೃಶ್ಚಿಕ ರಾಶಿಯವರಿಗೆ. ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗ. ಖಂಡಿತ ತುಂಬಾ ಜನ ಕಮೆಂಟ್ ಹಾಕ್ತಿರ, ಹೌದು ಗುರುಗಳೇ ನಡೆದಿದೆ, ಯಾವುದೋ ದುಡ್ಡು, ಕಾಸು, ಬಟ್ಟೆ, ಹೂವು, ಹಣ್ಣು, ತರಕಾರಿ, ಜ್ಯೂಸು, ಈ ರೀತಿಯ ವ್ಯವಹಾರ, ಬ್ಯಾಂಕಿಂಗು, ಅಕೌಂಟಿಂಗು, ಲೆಕ್ಕಾಚಾರ, ಕ್ಯಾಲ್ಕುಲೇಷನ್ಸು, ಅದ್ಭುತವಾಗಿರ್ತಕ್ಕಂಥ ದಿನ. ಇನ್ನು ಧನುಸು ರಾಶಿ, ಸಪ್ತಮಾಧಿಪತಿ ನೀಚ, ಹುಷಾರು. ಎದುರುಗಡೆ ಬಂದಿರೋನೇ ದುಡ್ಡು ಮಾಡೋಕೆ, ಇಲ್ಲ ಇನ್ನೊಂದೇನೋ ಲಾಭ. ನೋಡಿ, ನೆನ್ಪಿಟ್ಕೊಳ್ಳಿ, ನಾನು ಲಾಭಕ್ಕೆ ಇರೋದು. ನಿಮ್ ಪ್ರೀತಿ ಸಿಗುತ್ತಲ್ಲ ಅಂತ. ನಿಮ್ಮ ಪ್ರೀತಿಯ ಲಾಭಕ್ಕಿಂತ, ನಿಮ್ಮ ಅನುರಾಗದ ಲಾಭಕ್ಕಿಂತ ಇನ್ನೇನ್ ಬೇಕು ನನಗೆ? ಅದಕ್ಕೆ ಯಾವ್ದಾವ್ದೋ ಉಚ್ಚಾರಗಳು ಹುಡುಕಿ ತಗೊಂಡ್ ಬರ್ತೇನೆ, ನಿಮ್ ಮುಂದ್ಗಡೆ ಕುತ್ಕೋತೇನೆ. ನಿಮ್ಮನ್ ಬಿಟ್ಟು ಹೋಗೋಕ್ಕಾಗಲ್ಲ ನನಗೆ. ನೀವು ಯಾವಾಗ್ಲೂ ನನ್ನೇ ಪ್ರೀತಿಸ್ಬೇಕು, ನನ್ನ ಕಾರ್ಯಕ್ರಮನೇ ನೋಡ್ಬೇಕು ಅನ್ನೋ ಒಂದು ಹುಚ್ಚು ಪ್ರೀತಿ ಎಕ್ಸ್ಟ್ರಾ ಇವತ್ತು. ಹಾಗೆ ಧನುಸು ರಾಶಿ ಎದುರುಗಡೆ ಅವ್ರು ಯಾವುದೋ ಒಂದು ಸ್ವಾರ್ಥದಿಂದಲೂ ಬರ್ತಾರೆ, ಹುಷಾರ್. ಪಾಲುದಾರಿಕೆ, ಪಾರ್ಟ್ನರ್ಶಿಪ್, ಬಂಧುಗಳು, ಆತ್ಮೀಯರು, ಸ್ನೇಹಿತರು, ಕುಟುಂಬಸ್ಥರ ಜೊತೆ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಯಾವಾಗ್ಲೂ ಹೇಳ್ತಿರ್ತಾನೆ, ವಿಶ್ವಾಸವಿರುವ ಕಡೆ ವ್ಯವಹಾರ ಇರಬಾರದು, ವ್ಯವಹಾರ ಇರುವ ಕಡೆ ವಿಶ್ವಾಸ ಇರಬಾರ್ದು. ನಿಮ್ ಸ್ನೇಹಿತನ ಒಂದು 10,000 50,000 ಕೊಟ್ಟು ಬಿಟ್ಬಿಡಿ, ನನ್ನ ಕೈಲಾಗಿದ್ದು ಇಷ್ಟೇ ಕಣೋ ಅಂತ. ವ್ಯವಹಾರಕ್ಕೆ ಹೋದ್ರೆ ಅವ್ರ ಹತ್ರ ಹೋಗ್ಬೇಡಿ. ನೀವು ಕೇಳೋದು, ಅವ್ನು ನೋವು ತಿನ್ನೋದು, ಅವ್ನಿಗೇನು ಗೊತ್ತಿಲ್ವಾ, ನನ್ನ ಸ್ನೇಹಿತನಿಗೆ, ನನ್ನ ತಮ್ಮನಿಗೆ ಗೊತ್ತಿಲ್ವಾ, ನಮ್ಮ ಅಣ್ಣನಿಗೆ ಗೊತ್ತಿಲ್ವಾ, ನೋಡು ಬೇಕು ಅಂತ ಕೇಳ್ಬಿಟ್ಟು ಅವಮಾನ ಮಾಡಿಬಿಟ್ಟು ಅದಾಗ್ಬಿಡುತ್ತೆ ಮಕ್ಕಳೇ. ನೋಡೋ ಸ್ನೇಹಿತ, ನೋಡೋ ತಮ್ಮ, ನನ್ನ ಕೈಯಲ್ಲಿರೋದು ಇಷ್ಟೇ, ಹೋಗು, ಮ್ಯಾಟ್ರ್ ಅಷ್ಟೇ.
ಅದು ಬಿಟ್ಟು ಮಾಡ್ಕೊಂಡ್ವಿ ಬರಸಿಡಲೆ. ಮಕರ ರಾಶಿ, ಸಪ್ತಮದಲ್ಲಿ ಚಂದ್ರ, ಬುಧನ ಸಾರ, ಬ್ಯೂಟಿಫುಲ್. ತಪ್ಪಾದಂಥ ಇನ್ವೆಸ್ಟ್ಮೆಂಟ್ ಕರ್ಕೊಂಡು ಹೋಗ್ಬಿಡ್ತಾರೆ, ಹುಷಾರು. ತಪ್ಪಾದ ಇನ್ವೆಸ್ಟ್ಮೆಂಟ್, ತಪ್ಪಾದಂತಹ ಲಾಭ, ತಪ್ಪಾದಂತಹ ವ್ಯವಹಾರ, ಲೆಕ್ಕಾಚಾರಗಳಿಗೆ ಸಿಕ್ಕಾಕೋಬಿಡ್ತೀರಿ. ಹುಷಾರಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮಾಡಿ. ಯಾಕಂದ್ರೆ ಭಾಗ್ಯಾಧಿಪತಿ ನೀಚ, ಅವನ ಪ್ರಭಾವದಲ್ಲಿ ಸಪ್ತಮದಲ್ಲಿ ಚಂದ್ರ ಇದ್ದಾನೆ. ಸೊ ಅದರಿಂದ ಏನೋ ದುಡ್ಡು ಬರುತ್ತೆ, ದೊಡ್ಡ ಕೆಲಸ ಬರುತ್ತೆ, ಸುಮ್ಮನೆ ಬಾಯಿ ಸುಖ ಮಾಡ್ಕೊಂಡು ಬಂದ್ಬಿಡ್ತೀರಿ. ದೊಡ್ಡದು ಅಂತ ಹೋದ್ರೆ ಪೆಟ್ಟೆ. ನೋಡಿ, ತುಂಬ ಬೇಗ ಶ್ರೀಮಂತ ಆಗ್ಬೇಕು ಅಂದ್ರೆ 3 ಕಾರಣ ಇರಬೇಕು. ಒಂದ, ನಿಮ್ಮ ಅಪ್ಪ ಕೋಟೀಶ್ವರ ಆಗಿದ್ರೆ ನೀವು ಲಕ್ಷಾಧೀಶ್ವರ. ಇಲ್ಲ ನಿಮಗೆ ಹೆಣ್ಣು ಕೊಟ್ಟು ಮಾವ ಕೋಟೀಶ್ವರ ಆಗಿದ್ರೆ ನೀವು ಕೋಟೀಶ್ವರ. ಹೌದು, ಇದೇ ಸತ್ಯ. ಇನ್ನು ಕಷ್ಟಪಟ್ಟು ಒಂದು 10 ವರ್ಷ 20 ವರ್ಷ ಸೇರಿಸಿ ಅದು ಬುದ್ಧಿ ಗಿದ್ದಿ ಮೇಧಸ್ಸು ಇನ್ನೆಲ್ಲ ಮಾಡಿ ಆಗಿದ್ರೆ, ಇಲ್ಲ ಅಂದ್ರೆ ಒಂದು ದೊಡ್ಡ IT ಜಾಬು, ಇನ್ನೊಂದು ಯಾವುದೋ ಒಂದು ರ್ಯಾಂಕ್ ಕೊಡೋದು, ಅದಕ್ಕೂ ಒಂದು 10 ವರ್ಷ ರಾತ್ರಿ ಹಗಲು ಕಷ್ಟಪಟ್ಟು ಆಗಿದ್ರೆ ಮಾತ್ರ ಕೋಟೀಶ್ವರ. ದಿಢೀರ್ ಶ್ರೀಮಂತ ಆಗ್ತಾನೆ ಅನ್ನೋದಾದರೆ ಸಾಧ್ಯವೇ ಇಲ್ಲ. ಒಂದ, ನಿಮ್ಮ ಅಪ್ಪ ಕೋಟೀಶ್ವರ ಆಗಿದ್ರೆ ನೀವು ಕೋಟೀಶ್ವರ, ದಿಢೀರ್ ಶ್ರೀಮಂತ. ನಿಮ್ಮ ಮಾವಯ್ಯ, ನಿಮ್ಗೆ ಹೆಣ್ಣು ಕೊಟ್ಟು ಮಾವಯ್ಯ, ಅವರು ಕೊಡಲ್ಲ ಬಿಡಿ, ಅವರೇ ಕೊಡ್ತಾರೆ. ಹೆಣ್ಣು ಕೊಟ್ಟಿರೋದೇ ಹೆಚ್ಚು. ಅವ್ರೇನು ಒಬ್ಬನೇ ಮಗಳಿದ್ದು ಅವ್ರು ಕೋಟಿ ಸಂಪಾದಿಸಿದ್ರೆ, ಇದು ನಮ್ಮ ಭಾರತದಲ್ಲಿ ನಡೆಯುತ್ತೆ, ಫಾರಿನಲ್ಲೆಲ್ಲ ನಡೆಯೋಲ್ಲ. ಅಪ್ಪ ಕೋಟೀಶ್ವರ ಅಂತ ಹೇಳಿದ್ರೆ ಮಗನಿಗೆ ಆಸ್ತಿನಲ್ಲಿ ಚುಕ್ಕ ಕೂಡ ಇಲ್ಲ, ಎದ್ದೋಗೋ ಅನ್ಬೋದು. ಹೌದು, ನಮ್ಮ ಭಾರತದಲ್ಲಿ ನಮ್ಮ ಅಪ್ಪನ ದುಡ್ಡು, ನಮ್ಮ ತಾತನ ದುಡ್ಡು ಅಲ್ಲೆಲ್ಲ ಇಲ್ಲ, ಯಾರಿಗಾದ್ರೂ ಕೊಡ್ಬೋದು ಅವ್ರು. ಅದಕ್ಕೆ ಅಮೇರಿಕನ್ಸ್ ಬಾಯಿ ಮುಚ್ಕೊಂಡು ದುಡಿತಾರೆ, ರಾತ್ರಿ ಹಗಲು ದುಡಿತಾರೆ, ಕಷ್ಟಪಟ್ಟು ದುಡಿತಾರೆ. ಆ ಒಂದು 30 ಕೋಟಿ ಜನ ಇಡೀ 800 ಕೋಟಿ ಜನನ ರೂಲ್ ಮಾಡ್ತಿದ್ದಾರೆ ಇವತ್ತು. ನಾವೇನು ಗೊತ್ತಾ, ತಾತ ಏನು ಮಾಡಿಟ್ಟ, ಅಪ್ಪ ಏನು ಮಾಡಿಟ್ಟ, ನಮ್ಮಪ್ಪ ಏನು ಮಾಡಿಟ್ಟ, ನಮ್ಮ ಅಣ್ಣ ಏನು ಕೊಟ್ಟ, ನನ್ನ ಮಾವನ ಮನೆಯಿಂದ ಏನು ಬಂತು, ಹೆಂಡತಿ ಮನೆಯಿಂದ ಏನು ಬಂತು, ಎಷ್ಟು ಒಡವೆ ತಂದು, ಇದೇ ಕತೆ. ಅದರಿಂದಲೇ ನಾವು ಅರ್ಧ ಭಾರತೀಯರು ಕೆಟ್ಟೋಗಿರೋದು. ವೈದಿಕ ಬೇಕು, ಇದಕ್ಕೆ ಮಾತ್ರ, ಆಸ್ತಿಗೆ ಮಾತ್ರ ಬೇಕು, ಅವರು ನೋಡ್ಬೇಕು ಅಂದ್ರೆ ಇಲ್ಲ. ಹೌದು, ಅಪ್ಪನ ಆಸ್ತಿ ಬೇಕು, ಅವರು ನೋಡ್ಬೇಕು, ಇಲ್ಲ. ಅವರು ಗೌರವ ಕೊಡಬೇಕು, ಇಲ್ಲ. ಹೆಂಡತಿ ಆಸ್ತಿ ಬೇಕು, ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲವೇ ಇಲ್ಲ. ಹೆಂಡತಿ ಅಂದ ಬೇಕು, ಚಂದ ಬೇಕು, ಬೇರೆದ್ ನೋಡ್ಕೋ, ಇಲ್ಲವೇ ಇಲ್ಲ. ಮಕರಂ ಜಾಗೃತಂ. ಕುಂಭರಾಶಿ ಚೆನ್ನಾಗಿದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ. ನೋಡಿಕೊಂಡು ನಿಮ್ಮ ಮಾತೇ ನಿಮಗೆ ವಿಶೇಷ ಧನಲಾಭವು ತಂದು ಕೊಡ್ಬೋದು. ಹಾಗೆ ನಿಮ್ಮ ಮಾತೇ ನಿಮ್ಗೆ ಎಡವಟ್ಟು ಆಗ್ಬೋದು. ಸೊ ಎಲ್ಲೇನು ಮಾತಾಡ್ಬೇಕು, ಮಾತಾಡೋಕೆ ಗೊತ್ತಾಗ್ಲಿಲ್ವ ಸುಮ್ಮನಿರಿ. ದೊಡ್ಡವರಿದ್ದಾರ, ಬಾಯಿ ಮುಚ್ಕೊಂಡಿರಿ. ಒಬ್ಬ ಪಂಡಿತನಾದವನು, ತುಂಬ ತಿಳ್ಕೊಂಡವನು, ಇಲ್ಲ ತುಂಬ ತಿಳಿದುಕೊಳ್ಳಲಾರದವನು, ಇಬ್ರು ಮಾಡಬೇಕಾದ ಅತಿ ಮುಖ್ಯ ಕೆಲಸ ಅಂದ್ರೆ ಬಾಯಿ ಮುಚ್ಕೊಂಡಿರೋದು. ಹೌದು, ನಾವು ಅವೆರಡೂ ಮಾಡಲ್ಲ. ತುಂಬ ತಿಳಿದಿರೋರು ಇವಾಗ ನೋಡಿ, ಎಲ್ರಿ ಇದ್ರಿ 20 ವರ್ಷದ ಹಿಂದ್ಗಡೆ ಈ ನಟನನ್ನು ಯಾರಿಗೆ ಗುರುತಿಸ್ತಿದ್ದು? 30 ವರ್ಷದ ಹಿಂದ್ಗಡೆ, ಇವತ್ತು 30 ವರ್ಷ ಒಬ್ಬ ನಟ ಎಲ್ಲೆಲ್ಲ ಏನೇನೋ ಮಾತಾಡ್ತಿರ್ತಾರೆ ನೋಡಿ. ಒಬ್ಬ ನಟ, ಕೆಲವ್ರು ಮಾತಾಡ್ತಿರ್ತಾರೆ, ಇಲ್ಲ ಕೆಲವು ರಾಜಕಾರಣಿಗಳ ಮಕ್ಕಳು, ಅವ್ರು ನಾವು ಕೇಳೇ ಇರಲ್ಲ, ನೋಡೇ ಇರಲ್ಲ. ಇಲ್ಲ ಇನ್ಯಾರೋ ಬಿಸ್ನೆಸ್ ಮ್ಯಾಗ್ನೆಟ್, ಇವತ್ತಾಗಿದ್ದ ತಕ್ಷಣ, ದೊಡ್ಡವರಾಗಿದ್ದ ತಕ್ಷಣ ಪುಂಕ ಊದೋದೆ. ಅವರು ಬಂದ್ಬಿಟ್ಟು ಸಮಾಜಕ್ಕೆ ಅಡ್ವೈಸ್ ಮಾಡೋದು. 30 ವರ್ಷದ ಹಿಂದ್ಗಡೆ 30 ರೂಪಾಯಿಗೆ ಇರಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ನ ನೋಡಿ ಕಲಿಬೇಕು, ಅಬ್ದುಲ್ ಕಲಾಂ ಅವ್ರನ್ನ ನೋಡಿ ಕಲಿಬೇಕು. ಅವ್ರನ್ನ ಕರೆಯೋರು, ಅವರಾಗಿ ಮಾತಾಡ್ತಿರ್ಲಿಲ್ಲ, ಅವ್ರನ್ನ ಕರ್ಸೋರು ಹೋಗ್ತಿರ್ಲಿಲ್ಲ. ಇಲ್ಲಪ್ಪ ನಾನು ಮಾತಾಡಲ್ಲ ಅನ್ನೋರು, ಇಲ್ಲ ನೀವು ಮಾತಾಡ್ಬೇಕು, 2 ಮಾತಲ್ಲಿ ಮಾತಾಡಿ ಎದ್ದು ಬರೋರು. ಅಂತ ವಿದ್ವತ್ತಿನ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ತುಂಬಾ ಜ್ಞಾನಿ, ಸುಮ್ಮನಿದ್ದು ಬಿಡ್ಬೇಕು ನೋಡಿ. ಅವ್ರು ಸುಮ್ಮನೆ ಇರ್ತಿದ್ರು. ಹಾಗೆ ಏನು ತಿಳಿದಿದ್ದವನು ಸುಮ್ಮನಿರ್ಬೇಕು. ಏನೋ ಮಾತಾಡಕ್ ಹೋಗಿ ಸಿಕ್ಕಾಕೋತೀರಿ. ನಂತರ ನಾನು ಹಂಗೆ ಸಿಕ್ಕಾಕೊಳ್ಳೋದು ನೋಡಿ. ಇವಾಗ ನಿಮ್ಮ ಹತ್ರ ಏನೋ ಮಾತಾಡ್ತಿದ್ದೀನಲ್ವಾ, ಆ ಥರ. ಅದಕ್ಕೂ ಮೀರಿದವ್ರು ಇದ್ದಾರೆ, ಸೆಂಟ್ರಲ್ ಇರೋರು. ಅತಾನೂ ಇಲ್ಲ, ಇತ್ತಾನೂ ಇಲ್ಲ, ಎಲ್ಲ ಒಗರ್ತಾನೆ ಇರೋದು. ಇವತ್ತು ಕುಂಭರಾಶಿ ಆ ಥರ ಮಾಡ್ಕೋತೀರಿ, ಹುಷಾರು. ನಿಮ್ಮ ಮಾತೇ ನಿಮ್ಮ ಶತ್ರು. ಮಾತಾಡ್ಲಿಕ್ಕೆ ಹೋಗ್ಬಿಡಿ. ದೊಡ್ಡವರಾಗಿದ್ದು ಬಿಡೋಣ ಅಂತ ಸುಮ್ಮನೆ ಇದ್ದು ಬಿಡಿ. ದೊಡ್ಡವರೇ ನೀವು ದೊಡ್ಡವರು ಅಷ್ಟೇ. ಗೊತ್ತಿದ್ರು ಓಕೆ, ಗೊತ್ತಿಲ್ದಿದ್ರು ಓಕೆ. ಇನ್ನು ಕಟ್ಟ ಕಡೆಯದಾಗಿ ಮೀನರಾಶಿ. ಸಪ್ತಮಾಧಿಪತಿ, ಸುಖಾಧಿಪತಿ ನೀಚ, ಬ್ಯೂಟಿಫುಲ್. ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗ. ಕಸದಿಂದಲೂ ರಸ ಎತ್ತಬಲ್ಲರಿ, ಚೆನ್ನಾಗಿದೆ. ಅದು ತುಂಬ ತಲೆ ಓಡ್ಸಕ್ಕೆ ಹೋಗ್ತೀರಿ.
ತುಂಬ ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ ಹೋಗಿ ಮೈಗ್ರೈನೋ ಸೈನಸ್ಸೋ ಹೆಡ್ಡೇಕೋ ಅರ್ಧ ತಲೆ ನೋವೋ ವಾಂತಿ ಆಗೋದು ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ತೊಳಲಾಟವೋ ಗಂಡನ ಮೇಲೆ ಅನುಮಾನ, ಗಂಡನ ಅನುರಾಗ ಇಲ್ಲ, ಹೆಂಡತಿ ಮೇಲೆ ಅನುರಾಗವಿಲ್ಲ, ಅಲ್ಲೆಲ್ಲೋ ಅನುಮಾನ, ಅಪಾರ್ಥ, ಅಲ್ಲೊಂದು ಕಲಹ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಈ ಥರದಾಗತಕ್ಕಂಥ ಭಾವ ಉಂಟು. ಎಚ್ಚರಿಕೆ ಎಚ್ಚರಿಕೆ, ಅದೊಂದು ನೋಡ್ಕೊಳ್ಳಿ, ದುಡುಕ್ಬೇಡಿ. ಸಂಗಾತಿ ಹತ್ರ ಸೋತಿಲ್ಲ ಅಂದಮೇಲೆ ಜಗತ್ನಲ್ಲಿ ನೀವು ಗೆದ್ದು ಪ್ರಯೋಜನ ಇಲ್ಲ. ಮನೆಯನ್ನ ಗೆಲ್ಲಲಿಲ್ಲ, ಊರು ಗೆದ್ದೇನು ಪ್ರಯೋಜನ? ಊರಿಗೆಲ್ಲ ಪ್ರವಚನ ಮಾಡ್ತಾನಂತೆ, ಅವನ ಹೆಂಡತಿಗೆ ಊಟ ಹಾಕಿಲ್ವಂತೆ. ಊರಿಗೆಲ್ಲ ಬಂದು ಪ್ರವಚನ ಮಾಡೋದಂತೆ, ಮನೇಲಿ ಮಕ್ಳಿಗೆ ಊಟ ಹಾಕಿಲ್ಲ, ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಟ್ಟಿಲ್ಲ. ಇವನೊಬ್ಬ ವ್ಯಕ್ತಿಯ ಹೇಳಿ? ಈ ಥರದ್ದು ತುಂಬ ಇದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ ನೋಡಿ, ಬಂದು ಭಗವದ್ಗೀತೆಗಿಂತಲೂ ಹೆಚ್ಚಾಗಿ ಬೋಧನೆ ಮಾಡ್ತಿರ್ತಾರೆ. ಜಾಗ್ರತೆ. ಮೀನರಾಶಿ ಅದೊಂದು ವಿಚಾರದಲ್ಲಿ ಸಂಗಾತಿ ಜೊತೆ ಮಧುರವಾಗಿರಿ, ಎಲ್ಲವೂ ಚೆನ್ನಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.